ನಿನ್ನನ್ನೇ ಆರಾಧಿಸುವೆ ನನ್ನಯ ರಕ್ಷಕನೇ, ನಿನ್ನನ್ನೇ ಆರಾಧಿಸುವೆ ನನ್ನಯ ಜೊತೆಗಾರನೇ, ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ಅರಸನೆ, ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ, ನಿನ್ನ ನಿತ್ಯವೂ ಆರಾಧಿಸುವೆ ಇಕ್ಕಟ್ಟಲ್ಲಿ ಸಹಾಯಕನೇ, ನಿನ್ನನ್ನೇ ಆರಾಧಿಸುವೆ ಕಷ್ಟದಲ್ಲಿ ವಿಮೋಚಕನೇ, ನಿನ್ನನ್ನೇ ಆರಾಧಿಸುವೆ ಇಕ್ಕಟ್ಟಲ್ಲಿ ಸಹಾಯಕನೇ, ನಿನ್ನನ್ನೇ ಆರಾಧಿಸುವೆ ಕಷ್ಟದಲ್ಲಿ ವಿಮೋಚಕನೇ, ನಿನ್ನನ್ನೇ ಆರಾಧಿಸುವೆ ಬಲವು ನೀನೇ, ನಿನ್ನನ್ನೇ ಆರಾಧಿಸುವೆ ನನ್ಬಾಳ ಜಯವು ನೀನೇ, ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ರಸನೆ, ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ, ನಿನ್ನ ನಿತ್ಯವೂ ಆರಾಧಿಸುವೆ. ಥ್ಯಾಂಕ್ ಯು ಫಾದರ್. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಳ್ಳೆ ದೇವರು ಒಳ್ಳೆ ಸಮಯದಲ್ಲಿ ನಾವೆಲ್ಲ ಸೇರಿಕೊಂಡು ಬಂದಿದ್ದೇವೆ. ನಿಜವಾಗಲೂ ದೇವರು ಇರುವಾತನು ಮತ್ತು ಆತನು ಒಳ್ಳೆಯವನು ಮತ್ತು ಯಾವಾಗಲೂ ಆತನು ಎಲ್ಲರಿಗೆ ಒಳ್ಳೆಯದನ್ನೇ ಮಾಡತಕ್ಕಂಥವನಾಗಿದ್ದಾನೆ. ಗಂಭೀರವಾಗಿ ಹೇಳ್ತೀರಿ ಎಲ್ಲರೂ ಕೂಡಿ ಹಲ್ಲೆಲೂಯ. ಈಗ ನಾವು ನೇರವಾಗಿ ಫೇಸ್ಬುಕ್ ಲೈವ್ನಲ್ಲಿ ನಾವು ದೇವರ ವಾಕ್ಯವನ್ನು ಎಲ್ಲರೂ ಕೇಳ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕರು ದಯಮಾಡಿ ನೀವೆಲ್ಲರೂ ಎಷ್ಟು ಆಸಕ್ತಿಯಿಂದ ಕೂತ್ಕೊಂಡು ಕೇಳ್ತಾ ಇದ್ದೀರಿ. ಹಲ್ಲೆಲೂಯ. ಇಲ್ಲಿ ನಮ್ಮ ಸಭೆಯಲ್ಲಿರ್ತಕ್ಕಂಥ ಯುವಕರು ಹಾಗೂ ಹಿರಿಯ ಯುವಕರು, ಕಿರಿಯ ಯುವಕರು ಹಾಗೂ ಯವನಸ್ಥರು ಮತ್ತು ಚೆನ್ನಾಗಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ನಾನು ನಂಬ್ತೇನೆ, ನನಗೆ ಗೊತ್ತಿದೆ ನೀವೆಲ್ಲರೂ ಕೂಡ ಈ ಒಂದು ನೇರ ಪ್ರಸಾರದಲ್ಲಿ ನೀವೆಲ್ಲರೂ ಕೂತ್ಕೊಂಡು ದೇವರ ವಾಕ್ಯವನ್ನು ಭಾಳ ಶ್ರದ್ಧೆಯಿಂದ ಕೇಳತಕ್ಕಂಥವರಾಗಿದ್ದರೆ ಎಂಬುದಾಗಿ ಪೀಸ್ ಮೇಕರ್ಸ್ ಎಂಬ ಸಭೆಗೆ ದಾಂಡೇಲಿಯಿಂದ, ಕರ್ನಾಟಕ, ಇಂಡಿಯಾದಿಂದ, ದ ಲಾರ್ಜೆಸ್ಟ್ ಡೆಮೋಕ್ರಸಿಕಲ್ ಕಂಟ್ರಿ ಇನ್ ದ ವರ್ಲ್ಡ್, ಸೆಕೆಂಡ್ ಲಾರ್ಜೆಸ್ಟ್ ಡೆಮೋಕ್ರಟಿಕಲ್ ಕಂಟ್ರಿ ಇನ್ ದ ವರ್ಲ್ಡ್ ನಮ್ಮ ಭಾರತವಾಗಿದೆ. ಆ ದೇಶದಿಂದ ನಿಮ್ಮೆಲ್ಲರಿಗೆ ಸುವಾರ್ತೆ ಸಾರ್ತಾ ಇದೆ. ನಮ್ಮ ಪಟ್ಟಣದಿಂದ ಕೂಡಿಕೊಂಡು ನಮ್ಮ ದೇಶದಲ್ಲಿ ಕೂಡ ದೇಶ ವಿದೇಶಗಳಲ್ಲಿ ಕೂಡ ಮತ್ತು ದೇಶ ವಿದೇಶಗಳಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರು ಕೂಡ ನನ್ನ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ನನ್ನ ಪರಿಚಯಿತರು ಮತ್ತು ನನ್ನ ಬಂಧು ಬಳಗಗಳು ಮತ್ತು ನನ್ನ ಎಲ್ಲ ಕ್ರೈಸ್ತ ಸಹೋದರಿಗೂ ಮತ್ತು ನನ್ನ ಎಲ್ಲ ಫ್ರೆಂಡ್ಸ್ಗಳಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೀಸ್ ಮೇಕರ್ಸ್ ಎಂಬ ಈ ಒಂದು ಸಭೆಗೆ ನೀವೆಲ್ಲರೂ ಈ ಒಂದು ರಾಯಲ್ ಬೈಬಲ್ ಸ್ಟಡಿಯನ್ನು ಅಧ್ಯಯನಕ್ಕೆ ನಾವೆಲ್ಲ ಸೇರಿ ಬಂದಿರ್ತೇವೆ. ಇವತ್ತು ಬೈಬಲ್ ಅನ್ನೋದು ಎಲ್ಲರಿಗೆ ಎಷ್ಟು ಉತ್ಸಾಹಭರಿತವಾದಂತಾಗಿದೆ ಮತ್ತು ಎಷ್ಟು ಸಂತಸ ತರ್ತಕ್ಕಂತಾಗಿದೆ ಅನ್ನೋ ಸಂಗತಿಯನ್ನು ನಾವು ಸ್ವಲ್ಪ ಮಟ್ಟಿಗೆ ನೋಡ್ಕೊಳ್ತಾ ಗಮನಿಸ್ತಾ ಹೋಗೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೈಬಲ್ ನಾವು ಹೋಲಿ ಬೈಬಲ್ ಎಂಬುದಾಗಿ ನೋಡಿರ್ತೇವೆ. ಬೈಬಲ್ ಅನ್ನೋ ಪದ ನಾವು ಕೇಳಿರ್ತೇವೆ ಮತ್ತು ಎಲ್ಲರೂ ಕೇಳಿರ್ತೇವೆ. ಆದರೆ ಅನೇಕ ಜನರು, ನಾನು ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ, ನನ್ನನ್ನು ಹಲ್ಲೆಲೂಯಾ, ಎಲ್ಲ ಕ್ರೈಸ್ತವರು ಮತ್ತು ನನ್ನ ಸ್ನೇಹಿತರು ಮತ್ತು ಕ್ರೈಸ್ತರಲ್ಲದವರು ಕೂಡ, ಅವ್ರಿಗೂ ಕೂಡ ನನ್ನ ಸಂದೇಶವನ್ನು ನಾನು ಅವರ ಸಮೀಪಕ್ಕೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕಂದರೆ ಈ ಬೈಬಲನ್ನು ಕ್ರೈಸ್ತವರಾದ ನಾವೇ ಒಂದು ಅಪಾರ್ಥ ಮಾಡಿಕೊಂಡಿದ್ದೇವೆ, ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದೇವೆ. ಅಂದರೆ ಮಿಸ್ ಅಂಡರ್ಸ್ಟೂಡ್ ಅಂದರೆ ನಾವು ಪೂರ್ಣವಾಗಿ ಅಪಾರ್ಥ ಮಾಡಿಕೊಂಡಿದ್ದೇವೆ. ಆದ ಕಾರಣ ಕ್ರೈಸ್ತರಾಗಿರ್ತಕ್ಕ ನಾವು ಈ ಬೈಬಲನ್ನು ಒಂದು ಮತ ಪುಸ್ತಕವಾಗಿ ನಾವು ಎನಿಸ್ತಾ ಇದ್ದೇವೆ. ಹೇಗೆ ಎನಿಸ್ತಾ ಇದ್ದೇವೆ? ಒಂದು ಮತ ಪುಸ್ತಕವಾಗಿ ನಾವು ಅದನ್ನು ಎಣಿಸ್ತಾ ಇದ್ದೇವೆ. ಆದರೆ ಆ ರೀತಿಯಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಇಲ್ಲ, ಈ ಬೈಬಲ್ ಅನ್ನೋ ಪದಕ್ಕೆ ಅರ್ಥ ಏನು ಅನ್ನೋದು ಹೇಳಲಿಕ್ಕೆ ಬಯಸ್ತಾ ಇದ್ದೆ ನಾನು. ಬೈಬಲ್ ಅಂದರೆ ಇದು ಗ್ರೀಕ್ ಪದದಿಂದ ಬಂದಿರತಕ್ಕಂಥ ಶಬ್ದವಾಗಿದೆ. ಗ್ರೀಕ್ ಪದದಿಂದ ಬಂದಿರತಕ್ಕಂಥ ಶಬ್ದವಾಗಿದೆ. ಅದಕ್ಕೆ ಬಿಬ್ಲೋಸ್ ಅಥವಾ ಬಿಬ್ಲಿಯೇ ಎಂಬ ಪದದಿಂದ ಬಂದಿರತಕ್ಕಂಥ ಬೈಬಲ್ ಎಂಬ ಪದ ಇದೆ. ಈ ಬಿಬ್ಲಿಯಾ ಅಂದ್ರೆ ಬುಕ್ಸ್ ಅಂತೇಳಿ. ಏನು? ಬುಕ್ಸ್ ಅಂದರೆ ಗ್ರಂಥಗಳು ಅಂತೇಳಿ. ಅದಕ್ಕಾಗಿ ಈ ಬೈಬಲ್ನಲ್ಲಿ 66 ಪುಸ್ತಕಗಳು ಒಳಗೊಂಡಿವೆ. ಎಷ್ಟು? ಅದಕ್ಕೆ ಒಂದು ಸಾರಿ ನಾನು ಬೆಳಗಾಂನಲ್ಲಿರ್ತಕ್ಕಂಥ ಅಡ್ವೊಕೇಟ್ ಹತ್ರ ಮಾತಾಡುವಾಗ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟಿದ್ರು. ಅವರು ಅಡ್ವೊಕೇಟ್ ಅವರು ಭಾಳ ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟರು. ಅವರು ಸುಮಾರು ನಮ್ಮ
ಭಾಳ ಪರಿಚಿತರು, ಭಾಳ ಒಳ್ಳೆ ಸ್ನೇಹಿತರು. ಅವ್ರ ಅಡ್ವೊಕೇಟ್ ಹತ್ರ ಮಾತಾಡ್ತಿರುವಾಗ ಬೈಬಲ್ ಹೇಗೆ ನೀವು ಬೈಬಲನ್ನು ಓದ್ತೀರಿ, ಅದು ಹೇಗೆ ನೀವು ತಿಳ್ಕೊಳ್ತೀರಿ ಅದ್ರ ಬಗ್ಗೆ ಅಂತ ಹೇಳುವಾಗ ನಾನು ಹೇಳಿದೆ, ಬೈಬಲ್ ಇಸ್ ನಾಟ್ ರಿಟನ್ ಬೈ ಒನ್ ಪರ್ಸನ್. ಬೈಬಲ್ ಒಂದು ವ್ಯಕ್ತಿಯಿಂದ ಬರೆಯಲ್ಪಟ್ಟಿಲ್ಲ. ಸುಮಾರು 40 ಜನರು 40 ವಿಧ ವಿಧವಾದಂಥ ಕಾಲದಲ್ಲಿಯೂ ಬರೆದಿರ್ತಕ್ಕಂಥ ಒಂದು ಪುಸ್ತಕವಾಗಿದೆ. ಇದು ಒಂದು ಗ್ರಂಥವಾಗಿದೆ. ಆಗಿರೋದ್ರಿಂದ ಈ 40 ಜನರು ಬರೆದಿರ್ತಕ್ಕಂಥ ಈ ಬೈಬಲ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಇತಿಹಾಸ ಮತ್ತು ನ್ಯಾಯ ಪ್ರಮಾಣಗಳು, ಕಟ್ಟಳೆಗಳು ಏನು ಕಲಿಸ್ಕೊಟ್ಟಿದಾರಲ್ಲ, ಅವೆಲ್ಲಗಳು ಒಂದಕ್ಕೊಂದು ತರ್ಕ ಮಾಡುವುದಿಲ್ಲ. ಅದಕ್ಕಾಗಿ 40 ಜನರು ಬರೆದಿರೋದ್ರಿಂದ ಎಲ್ಲ 40 ಭಕ್ತಿ ತುಂಬಿರ್ತಕ್ಕಂಥವ್ರು, ಯೇಸು ಕ್ರಿಸ್ತನ ಜೊತೆಯಲ್ಲಿ ಶಿಷ್ಯರಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡಿ ಒಬ್ಬೊಬ್ಬರಾಗಿ ಇದನ್ನು ಬೈಬಲನ್ನು ಬರೆದಿದ್ದು ನಾವು ನೋಡ್ತೇವೆ. ಅದಕ್ಕಾಗಿ ಆಗ ವಕೀಲರು ಒಂದು ಒಳ್ಳೆ ಮಾತು ಹೇಳಿದ್ರು ನನಗೆ, ಹೌದು, ಆದರೆ ಕೆಲವು ಗ್ರಂಥಗಳು ಒಬ್ಬನಿಂದನೇ ಬರೆಯಲ್ಪಟ್ಟಿದೆ, ಆದರೆ 40 ಜನರಿಂದ ಬರೆಯಲ್ಪಟ್ಟಿದೆ, ಅದರಲ್ಲಿ ನಂಬತಕ್ಕಂಥದ್ದು ಇರುವುದರಿಂದಲೇ ಜನ ಅದಕ್ಕೆ ತುಂಬ ಜನರು ಬೈಬಲ್ ಓದ್ತಾರಂತ ಹೇಳಿದ್ರು ಅವರು. ಹಲ್ಲೆಲೂಯಾ. ಇಟ್ಸ್ ಎ ಬಿಲೀವಬಲ್. ಅಂದರೆ ಒಬ್ಬನು ಬರೆದಿದ್ರೆ ಅದು ನಂಬಲಿಕ್ಕೆ ಆಗುದಿಲ್ಲ. ಆದರೆ ಬೈಬಲ್ 40 ಜನರು 40 ವಿಧ ವಿಧವಾದ ಕಾಲದಲ್ಲಿ ಸುಮಾರು ವರ್ಷಗಳ ಕಾಲಗಳಿಂದ ಬರ್ಕೊಳ್ತಾ ಬಂದಿರತಕ್ಕಂಥ ಸಂಗತಿಗಳು, ಸುಮಾರು 1600 ವರ್ಷಗಳ ಇತಿಹಾಸವನ್ನು ಅದರೊಳಗೆ ಲೇಖಿಸಲ್ಪಟ್ಟಿದೆ. ಅದಕ್ಕಾಗಿ ಹೌದು, 40 ಜನರು ಬರೆದಾರಂದ್ರೆ ಯಾರು ಯಾರನ್ನು ತರ್ಕ ಮಾಡಿದ, ಪ್ರತಿಯೊಬ್ಬರು ಬರೆದಿರ್ತಕ್ಕಂಥ ಶಬ್ದಗಳು ತರ್ಕ ವಿತರ್ಕಗಳಾಗ್ತಾ ಇಲ್ಲ, ಕರೆಕ್ಟಾಗಿ ಹೋಲ್ತಾ ಇದೆ. ಆದ ಕಾರಣ ಈಗ ಈ ಬೈಬಲ್ನಲ್ಲಿರ್ತಕ್ಕಂಥ ಕೆಲವು ಸ್ಟೋರಿಗಳನ್ನು, ಅಂದರೆ ನಡೆದಿರ್ತಕ್ಕಂಥ ಕೆಲವು ಘಟನೆಗಳನ್ನು ನಾವು ನೋಡ್ಕೊಳ್ತಾ ಬರೋಣ. ನಾನು ಕಳೆದ ವಾರದಲ್ಲಿ ಲೈವ್ನಲ್ಲಿ ಮಾತಾಡ್ತಿರುವ ಸಮಯದಲ್ಲಿ ನೀವೆಲ್ಲರೂ ಯಾಕೋಬನ ಕುರಿತು ನಾವು ಮಾತಾಡ್ತಾ ಇದ್ದೇವೆ. ಯಾಕೋಬನ ಜೀವನ ಚರಿತ್ರದ ಕುರಿತು ಮಾತಾಡಿ ಮುಗಿಸಿದ್ದೇನೆ. ಆದರೆ ಅನೇಕ ಜನರು ಯಾಕೋಬ್ ಎಂಬುದು ಕೂಡಲೇ ನಮ್ಮ ಕ್ರೈಸ್ತವ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಏನಂತ ಭಾವಿಸ್ತಾರೆ, ಯಾಕೋಬ್ ಅಂದರೆ ಒಂದು ಮೋಸಗಾರನು ಎಂಬುದಾಗಿ ಭಾವಿಸ್ತಾರೆ. ಭಾವಿಸಿದ ಕೂಡಲೇ ಯಾಕೋಬ್ ಎಂಬ ಒಂದು ಮೋಸಗಾರನೆಂದು ಭಾವಿಸಿದ ಕೂಡಲೇ ಜನರು ಏನು ಮಾಡ್ತಾರೆ, ಆತನನ್ನು ಓದುವಾಗ, ಆತನ ತಿಳ್ಕೊಳ್ಳುವಾಗೆಲ್ಲ, ಆದ ಕಾರಣ ದೇವರು ಆದಿಕಾಂಡ 32ನೇ ಅಧ್ಯಾಯದಲ್ಲಿ 28ನೇ ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಜೊತೆಲಿ ಓರ್ವ ಮನುಷ್ಯನು ರಾತ್ರಿ ಎಲ್ಲ ಹೋರಾಡಿದ ಕೂಡಲೇ ಆ ರಾತ್ರಿಯಲ್ಲಿ ಹೋರಾಡುತ್ತಾ ಇರುವ ಸಮಯದಲ್ಲಿ ಆ ಬಂದಿರತಕ್ಕಂಥ ಓರ್ವ ವ್ಯಕ್ತಿ ಆತನೊಂದಿಗೆ ಗೆಲ್ಲದೆ ಆಗದೆ ಇರುವುದನ್ನು ನೋಡಿ ಏನು ಮಾಡಿದನು, ನನ್ನನ್ನು ಬಿಡು, ಬೆಳ್ಳಿ ಮೂಡ್ತಾ ಇದೆ ಎಂಬುದಾಗಿ ಹೇಳಿದ, ಬೆಳಕು ಮೂಡ್ತಾ ಇದೆ ಅಂತ ಹೇಳಿದ. ಆನಂತರ ಆತನು ಹೇಳಿದ, ನೀನು ನನ್ನನ್ನು ಆಶೀರ್ವದಿಸುವ ತನಕ ನಾನು ಬಿಡಲ್ಲ ಎಂಬುದಾಗಿ ಹೇಳಿದನು. ತದನಂತರ ಆತನು ಗೆಲ್ಲದೆ ಇರುವುದನ್ನು ನೋಡಿ ಯಾಕೋಬನು, ಆ ಓರ್ವ ಮನುಷ್ಯನು ಯಾಕೋಬನ ತೊಡೆಕೀಲನ್ನು ತಪ್ಪಿಸಿದ ಕೂಡಲೇ ತೊಡೆಕೀಲು ತಪ್ಪಿಸಿದ್ರಿಂದ ಆತನು ಕುಂಟುತ್ತಿದ್ದನು. ಆದ ಕಾರಣ ಈ ರೀತಿಯಲ್ಲಿ ನೋವಾಗಿರುವಾಗ ಆತನು ಎದ್ದು ಮತ್ತು ತಿರುಗಿ ಆತನ ಗೆಲ್ಲಲಿಕ್ಕೆ ಬಹಳ ಕಷ್ಟವಾಗ್ತಿತ್ತು. ಆದರೂ ಯಾಕೋಬನು ಏನು ಮಾಡಿಲ್ಲ, ಸಬ್ಮಿಷನ್ ಲಾಕ್ ಹಾಕಿರೋದ್ರಿಂದ ಆ ವ್ಯಕ್ತಿ, ನೀನು ನನ್ನನ್ನು ಆಶೀರ್ವದಿಸುವ ತನಕ ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳಿದ. ತದನಂತರ ಇಗೋ ನಿನ್ನ ಹೆಸರು ಏನಂತ ಕೇಳಿದ. ಆವಾಗ ಯಾಕೋಬನು ನನ್ನ ಹೆಸರು ಯಾಕೋಬನು ಎಂದು ಹೇಳಿದ. ಯಾಕೋಬನು ಅಂತ ಹೇಳಿದ ಕೂಡಲೇ ಅರ್ಥ ಏನಾದ್ರದ್ದು, ಮೋಸಗಾರನು. ಆವಾಗ ಆ ರಾತ್ರಿಯಲ್ಲಿ ಹೋರಾಡ್ತಿರ್ತಕ್ಕಂಥ, ಆತನ ಜೊತೆಯಲ್ಲಿ ರಸ್ಲಿಂಗ್ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಅಂದರೆ ದೇವರು ತಾನೇ ಅಲ್ಲಿ ರಸ್ಲಿಂಗ್ ಮಾಡ್ತಾ ಇದ್ರು. ಆವಾಗ ಹೇಳಿದನು, ಯಾಕೋಬನೆಂದು ಕರೆಯಲ್ಪಡಬಾರದು, ಹೊರತು ಇಸ್ರಾಯೇಲ್ ಎಂದು ಕರೆಯಲ್ಪಡಬೇಕು. ಇದು ಒಂದು ಸುಂದರವಾದಂಥ ಸಂಗತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಇಸ್ರಾಯೇಲ್ ಎಂದು ಕರೆಯಲ್ಪಡಬೇಕು. ಇಸ್ರಾಯೇಲ್ ಅಂದರೆ ಪ್ರಿನ್ಸ್ ಆಫ್ ಗಾಡ್. ಇದಕ್ಕೆ ಡೆಫಿನಿಷನ್ ಏನು ಕೊಟ್ಟಿದ್ದಾರೆ ಅಂದರೆ, ಮನುಜರ ಸಂಗಡ ದೇವರ ಸಂಗಡ ಹೋರಾಡಿ ಗೆದ್ದವನೇ ಹೊರತು ನೀನು ಮೋಸ ಮಾಡಿ ಗೆದ್ದವನಲ್ಲ. ಇಂಗ್ಲಿಷ್ ಬೈಬಲ್ ಪ್ರಕಾರವಾಗಿ, ತರ್ಜುಮದ ಪ್ರಕಾರವಾಗಿ, ಮೂಲ ಭಾಷೆಯಲ್ಲಿ, ಹೀಬ್ರೂ ಭಾಷೆಯಲ್ಲಿ ಬೈಬಲ್ ಬರೆಯಲ್ಪಟ್ಟಿದೆ. ಈ ಮೂಲ ಭಾಷೆಯಲ್ಲಿ ಬರೆಯಲ್ಪಟ್ಟಿದ್ದ ಈ ಬೈಬಲನ್ನು ಓದ್ತಾ ಇರುವಾಗ ಅಲ್ಲೇ ನಾವು ನೋಡ್ತೇವೆ, ಆಸ್ ಅ ಪ್ರಿನ್ಸ್, ರಾಜಕುಮಾರನಂತೆ ದೇವರ ಸಂಗಡ ಮನುಜರ ಸಂಗಡ ಹೋರಾಡಿ ಗೆದ್ದವನೆಂಬುದಾಗಿ. ರಾಜಕುಮಾರನಂತೆ ಅಂದರೆ ಅರ್ಥ ಏನೆಂಬುದಾಗಿ ಇದೆಲ್ಲ ಗಣಿಸ್ತಾ ಬಂದಿರುವಾಗ, ಆಗ ಈತನು ಮೋಸ ಮಾಡಿ ಗೆದ್ದವನಲ್ಲ, ಹೋರಾಡಿ ಗೆದ್ದವನೆಂಬುದಾಗಿ. ತದನಂತರ ಮತ್ತು ತಿರುಗಿ ನಾನು ಆತನ ಇತಿಹಾಸವನ್ನು ತೆಗಿತಾ ಬರ್ತಾ ಇರುವಾಗ ಆ ಸಮಯದಲ್ಲಿ ಈತನು ರಾಜಕುಮಾರನಂತೆ ದೇವರ ಸಂಗಡ ಮನುಜರ ಸಂಗಡ ಹೋರಾಡಿ ಗೆದ್ದನೆಂಬುದಾಗಿ ನಾವು ನೋಡಿರುವಾಗ, ಅದರಲ್ಲಿ ಆತನು ಹುಟ್ಟಿದ್ದಾಗಿಂದ, ಆತನು ತಾಯಿ ಗರ್ಭದಲ್ಲಿದ್ದಾಗಿಂದ ನಾನು ಕಳೆದ ವಾರದಲ್ಲಿ ಮಾತಾಡಿದ್ದೇನೆ. ತದನಂತರ ಆತನು ದೊಡ್ಡವನಾಗ್ತಾ ಇರುವಾಗ ಆತನು ಏನಾಗಿದ್ದನು, ಯಾಕೋಬನು ಒಳ್ಳೆ ಅಡಿಗೆ ಭಟ್ಟನು, ಒಳ್ಳೆ ಅಡುಗೆ ಮಾಡ್ತಾನೆ, ಚೆನ್ನಾಗಿ ಬೆಸ್ಟ್ ಅಡುಗೆ ಮಾಡ್ತಾನೆ. ಅವ್ರ ತಾಯಿಗಿಂತನೂ ಚೆನ್ನಾಗಿ ಕಲ್ತ್ಕೊಂಡು ಬಂದಿದ್ದ ವ್ಯಕ್ತಿ ಆತನು.
ಅಡುಗೆ ಮಾಡ್ತಾನೆ. ಅಡುಗೆ ಮಾಡ್ತಕ್ಕಂಥದ್ದನ್ನು ಕಲ್ತಿದ್ದಾನೆ. ಚೆನ್ನಾಗಿ ಮನೆಯನ್ನು ನೋಡ್ಕೊಳ್ತಕ್ಕಂಥ ಮನೆ ವ್ಯವಸ್ಥೆ ಕ್ಲೀನ್ ಎಲ್ಲ ನೋಡ್ಕೊಳ್ತಕ್ಕಂಥ ವ್ಯಕ್ತಿ ಆಗಿದ್ದನು ಯಾಕೋಬನು. ಆದರೆ ಆತನ ಸಹೋದರನು ಏಷಾವನು ಕಾಡಿನಲ್ಲಿ ಬೇಟೆ ಆಡ್ತಕ್ಕಂಥ ವ್ಯಕ್ತಿ ಆಗಿದ್ದನು. ಎಂಥ ವ್ಯಕ್ತಿ ಆಗಿದ್ದನು? ಕಾಡಿನಲ್ಲಿ ಬೇಟೆ ಆಡ್ತಕ್ಕಂಥ ವ್ಯಕ್ತಿ ಆಗಿದ್ದನು. ಬೇಟೆಯಲ್ಲಿ ಇಷ್ಟು ಪ್ರವೀಣನಾಗಿದ್ದನು. ಕಾಡಿನ ಮನುಷ್ಯ ಆಗಿದ್ದನು. ರಫ್ ಆ್ಯಂಡ್ ಟಫ್ ಆತನು. ಏನು? ಭಾಳ ರಫ್ ಆ್ಯಂಡ್ ಟಫ್. ಅದಾಗಿದ ಮೇಲೆ ನಾವು ಬಂದಿರ್ತೇವೆ. ಆ ಥರ ಸಂಗತಿಯನ್ನು ಓದಿದ ಕೂಡಲೇ ನಾವು ಕೊನೆ ದಿನದಲ್ಲಿ ನಾವು ಒಂದು ಕಾರ್ಯವನ್ನು ಬಿಟ್ಕೊಂಡು ಬಂದಿರ್ತೇವೆ. ಆವಾಗ ಅದನ್ನು ನೋಡ್ಕೊಳ್ಳೋಣ. ಯಾಕೋಬನು ಒಳ್ಳೆ ಅಡುಗೆ ಮಾಡ್ತಾ ಇರೋ ಸಮಯದಲ್ಲಿ ಏಷಾವನು ಕಾಡಿನಿಂದ ಆಯಾಸಗೊಂಡು ಅಥವಾ ವ್ಯವಸಾಯದಿಂದ ಹೊಲದಿಂದ ಆಯಾಸಗೊಂಡು ದಣಿದು ಹೋಗಿ ಬರ್ತಾ ಇರೋ ಸಮಯದಲ್ಲಿ ಯಾಕೋಬನ ಮನೆ ಅಂದರೆ ತಾಯಿಯ ಮನೆಯನ್ನು ದಾಟಿ ಹೋಗ್ತಾ ಇರುವಾಗ ಯಾಕೋಬನು ಮಾಡ್ತಿರ್ತಕ್ಕಂಥ ಅಡುಗೆಯ ವಾಸನೆಯನ್ನು ನೋಡಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ಕೊಂಡು ಯಾಕೋಬನಿಗೆ ಊಟವನ್ನು ಕೇಳಿದ. ಇಲ್ಲಿ ದಯಮಾಡಿ ಗಮನಿಸ್ತೀರಿ, ಯಾಕಂದರೆ ಯಾಕೋಬನ ಈ ಜೀವನ ಚರಿತ್ರದಲ್ಲಿ ತುಂಬ ಜನರು ಏನು ಹೇಳಿದಾರಂದರೆ, ಇಲ್ಲ ಯಾಕೋಬನು ಮೋಸ ಮಾಡಿ ಜ್ಯೇಷ್ಠತ್ವವನ್ನು, ತನ್ನ ಅಣ್ಣನ ಜ್ಯೇಷ್ಠತ್ವವನ್ನು ಕದ್ದುಕೊಂಡನಲ್ಲ, ದೋಚಿಕೊಂಡನಲ್ಲ ಅಂತ ಹೇಳ್ತಕ್ಕಂಥ ಅಪಾರ್ಥ, ತಪ್ಪರ್ಥ ಅವರಲ್ಲಿ ಬಂತು. ಅದಕ್ಕಾಗಿ ಅಪಾರ್ಥ ಮಾಡಿಕೊಂಡಿದ್ರು. ಅದಕ್ಕಾಗಿ ಇದರಲ್ಲಿ ಮೊನ್ನೆ ನಾನು ಓದಿಸುವಾಗ ಲೈನ್ ಕಟ್ಟಾಗಿದೆ. ಹೋದ ವಾರದಲ್ಲಿ ತೋರಿಸಿರ್ತಕ್ಕಂಥ ಲೈವ್ ವಾಕ್ಯದಲ್ಲಿ ಲೈನ್ ಕಟ್ಟಾಗಿತ್ತು. ಅದಕ್ಕಾಗಿ ಸ್ವಲ್ಪ ನಾನು ನಿಮಗೆ ರೀಕ್ಯಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಆವಾಗ ಈತನು ಅಡುಗೆಯನ್ನು ಮಾಡ್ತಿರುವ ಸಮಯದಲ್ಲಿ ಏಷಾವನು ಕಾಡಿನಿಂದ ಅಂದರೆ ವ್ಯವಸಾಯ ಮಾಡಿಕೊಂಡು ಹೊಲದಿಂದ ಬಂದ ಕೂಡಲೇ ಬರ್ತಾ ಇರುವ ಸಮಯದಲ್ಲಿ ಚೆನ್ನಾಗಿ ಅಡುಗೆ ಮಾಡ್ತಿರ್ತಕ್ಕಂಥ ವಾಸನೆ ಬಂದಿರುವಾಗ ಏಷಾವನು ಕೇಳಿಕೊಂಡನು, ಏನಂತೇಳಿ, ತಮ್ಮನೇ ಯಾಕೋಬನೇ, ನನಗೆ ಸ್ವಲ್ಪ ನಿನ್ನ ಒಳ್ಳೆ ಗುಗ್ಗರಿಯನ್ನು ನನಗೆ ಕೊಡು ಎಂಬುದಾಗಿ ಕೇಳಿಕೊಂಡಿದ್ದ. ಆ ಆಹಾರವನ್ನು ಕೊಡು ಅಂತ ಕೇಳಿಕೊಂಡು ಯಾಕೋಬನು ಮಾಡಿಕೊಂಡಿರ್ತಕ್ಕಂಥ ಮಾತುಗಳನ್ನು ಕರೆಕ್ಟಾಗಿ ಕೇಳಿಕೊಂಡ್ರೆ ನಿಮ್ಗೆ ಆವಾಗ ಯಾಕೋಬನು ಮೋಸ ಮಾಡಿಲ್ಲ. ಯಾಕೋಬನು ಅಗ್ರಿಮೆಂಟ್ ಮಾಡಿಸಿದ್ದಾನೆ. ಏನು ಮಾಡಿಸಿದ್ದಾನೆ? ಕವನೆಂಟ್ ಅಂತ ಹೇಳ್ತೇವೆ, ಒಡಂಬಡಿಕೆ ಅಂತ ಹೇಳ್ತೇವೆ. ಪ್ರಾಚೀನ ಭಾಷೆಯಲ್ಲಿ ಒಡಂಬಡಿಕೆ. ಈಗ ಹೊಸ ಭಾಷೆಯಲ್ಲಿ ಅಂದರೆ ಸರಳವಾದ ಭಾಷೆಯಲ್ಲಿ ಅಂದರೆ ಒಪ್ಪಂದ ಅಂತ ಹೇಳ್ಬೋದು. ಒಡಂಬಡಿಕೆ, ಒಪ್ಪಂದ ಅಥವಾ ಗುತ್ತಿಗೆ, ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ನಾವು. ಈ ರೀತಿಯಲ್ಲಿ ಬರ್ತಕ್ಕಂಥ ಪದ ಅದು. ಸೊ ಆತನು ಏನು ಮಾಡಿದಾನೆ, ಯಾಕೋಬನು, ಆಯ್ತಣ್ಣ ನೀನೊಂದು ಕೆಲಸ ಮಾಡು, ನನಗೆ ನಿನ್ನ ಜ್ಯೇಷ್ಠತ್ವವನ್ನು ಮಾರು ಅಂತ ಹೇಳ್ದ. ಆವಾಗ ಏನಂತ ಇದ್ದಾನೆ ಏಷಾವನು, ನನಗೆ ಈ ಜ್ಯೇಷ್ಠತ್ವ, ಹಸುವೆಯಿಂದ ಸಾಯ್ತಿರ್ತಕ್ಕಂಥ ಈ ಜ್ಯೇಷ್ಠತ್ವ ನನಗೇನು ಮಾಡಲಿ, ನಾನೇನು ಮಾಡಲಿ ಇದನ್ನು ತೆಗೆದುಕೊಂಡು ಅಂತೇಳಿ ಇಗೋ ಅಂತ ಹೇಳಿರುವಾಗ ಆವಾಗ ತಮ್ಮನಾದ ಯಾಕೋಬನು ಹೇಳ್ತಾನೆ, ನೀನು ನನಗೆ ಇದನ್ನು ಕೊಡುವಾಗ ಪ್ರಮಾಣ ಮಾಡಿ ಕೊಡಬೇಕಂತ ಹೇಳಿದೆ. ಏನು ಮಾಡಿ ಕೊಡಬೇಕು? ಇದಕ್ಕೆ ನಮ್ಮ ಭಾರತೀಯ ಕಾನೂನು ಕಾಯ್ದೆಯಲ್ಲಿ ಹೇಳ್ತಕ್ಕಂಥದ್ದೇ ಅಫಿಡವಿಟ್ ಅಂತ ಹೇಳ್ತಾರೆ. ಅಫಿಡವಿಟ್ ಅಂದರೆ ಪ್ರತಿಜ್ಞಾ ಪ್ರಮಾಣ ಪತ್ರವನ್ನು ಮಾಡಿ ಕೊಡಬೇಕಂತೇಳಿ. ಆ ರೀತಿಯಲ್ಲಿ ಆಗಿನ ಕಾಲದಲ್ಲಿ ಪ್ರತಿಜ್ಞಾ ಪ್ರಮಾಣ ಪತ್ರ ಇಲ್ಲಾಗಿತ್ತು, ಆದರೆ ಪ್ರತಿಜ್ಞಾ ಪ್ರಮಾಣವನ್ನು ಮಾಡಿ ಕೊಡ್ತಾ ಇದ್ರು. ಆ ರೀತಿಯಲ್ಲಿ ಪ್ರತಿಜ್ಞಾ ಪ್ರಮಾಣವನ್ನು ಮಾಡಿ ಇಗೋ ನನ್ನ ಜ್ಯೇಷ್ಠತ್ವವನ್ನು ನಿನಗೆ ಕೊಡ್ತಾ ಇದ್ದಾನೆ ಎಂಬುದಾಗಿ ಹೇಳಿದನು. ಜ್ಯೇಷ್ಠತ್ವ ನಿನಗೆ ಕೊಡ್ತಾ ಇದ್ದೇನೆ ಹೇಳಿದನು, ಸರಳವಾಗಿ ತನ್ನ ಬಾಯಿಂದ ಹೇಳಿದನು. ಹೇಳಿದ ಕೂಡಲೇ ಈ ಜ್ಯೇಷ್ಠತ್ವವನ್ನು ಕೊಟ್ಟಿದ್ದ ಕೂಡಲೇ ಯಾಕೋಬನು ತನ್ನ ಕಡೆ ಇರತಕ್ಕಂಥ ಕೆಂಪಾದ ಗುಗ್ಗರಿಗಳು, ಚೆನ್ನಾಗಿ ಅಡುಗೆ ಮಾಡಿದ ಗುಗ್ಗರಿಗಳು, ರೊಟ್ಟಿ ಮತ್ತು ನೀರು ಎಲ್ಲ ಕೊಟ್ಟು ಅಣ್ಣ ತುಂಬ ಊಟ ಕೊಟ್ಟು ಕಳಿಸ್ತಾನೆ. ಕಳಿಸಿದ ಮೇಲೆ ಅಲ್ಲಿ ನಾವು ನೋಡ್ತೇವೆ, ಕೊನೆ ಇರ್ತಕ್ಕಂಥ ವಚನಕ್ಕೆ ನಮ್ಮ ಹೋದ ವಾರದಲ್ಲಿ ಇರ್ತಕ್ಕಂಥ ಆ ಒಂದು ಲೈವ್ನಲ್ಲಿ ಕಟ್ಟಾಗಿತ್ತು. ಅದನ್ನು ನಾನೀಗ ಜೋಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ಆ ಸಮಯದಲ್ಲಿ ಯಾಕೋಬನು ಆತನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ತಿಂಡಿಗಳನ್ನು ಕೊಟ್ಟ ನಂತರ, ಅಂದರೆ ರೊಟ್ಟಿ, ಗುಗ್ಗರಿ ಮತ್ತು ನೀರು ಕೊಟ್ಟ ನಂತರ ಫುಲ್ ಸ್ಟಾಪ್ ಹಾಕಿದ ಮೇಲೆ ಈ ರೀತಿಯಲ್ಲಿ ಏಷಾವನು ತನ್ನ ಜ್ಯೇಷ್ಠತ್ವವನ್ನು ತಾತ್ಸಾರ ಮಾಡಿದನಂತಿದೆ ನೋಡ್ರಿ. 25ನೇ ಅಧ್ಯಾಯ ಕೊನೆಯ ವಚನ. ಈ ರೀತಿಯಲ್ಲಿ 34ನೇ ವಚನ. ಈ ರೀತಿಯಲ್ಲಿ ಏಷಾವನು, ಅಣ್ಣನಾದ ಏಷಾವನು ತನಗಿರ್ತಕ್ಕಂಥ ಜ್ಯೇಷ್ಠತ್ವವನ್ನು ತಾತ್ಸಾರ ಮಾಡಿದನು. ಇಂಗ್ಲಿಷಲ್ಲಿ ಏಸಾವ್ ಡಿಸ್ಪೈಸ್ಡ್ ಹೀಸ್ ಬರ್ತ್ ರೈಟ್. ಜ್ಯೇಷ್ಠತ್ವವನ್ನು ಅಂದರೆ ಚೊಚ್ಚಲತನವನ್ನು, ಅಂದರೆ ಮೊದಲು ಹುಟ್ಟಿರುವಾಗ ಆ ಮನುಷ್ಯನಿಗೆ ಆಸ್ತಿ ಮೇಲೆ ಮತ್ತಿರ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ಮತ್ತು ಸಂಪತ್ತು ಮೇಲೆ ಒಡೆತನ ಇರ್ತದೆ. ಆ ಜ್ಯೇಷ್ಠತ್ವದ ಒಡೆತನವನ್ನು, ಆ ಜ್ಯೇಷ್ಠತ್ವವನ್ನು ಆತನಿಗೆ ಮಾರಿಬಿಟ್ಟಿರ್ತಾನೆ. ಆವಾಗ ಆ ಸಮಯದಲ್ಲಿ ಯಾರು ಹೇಳ್ಬೋದಿತ್ತು? ಅಲ್ಲೇ ಬರೆದಿರ್ತಕ್ಕಂಥ ರಚಕನು ಹೇಳ್ಬೋದಿತ್ತು ಏನಂತೇಳಿ, ಯಾಕೋಬನು ಅಮಾಯಕನಾದ ಏಷಾವನನ್ನು ಮೋಸ ಮಾಡಿ ಚೊಚ್ಚಲತನವನ್ನು ತೆಗೆದುಕೊಂಡನು ಅಂತ ಹೇಳಬೇಕಾಗಿತ್ತು. ಆದರೆ ಕೆಳಗೆ ಏನಿದೆ ಅಂದರೆ, ಏಷಾವನು ತನ್ನ ಚೊಚ್ಚಲತನವನ್ನು ತಾತ್ಸಾರ, ಕೇರ್ಲೆಸ್, ನೆಗ್ಲೆಕ್ಟ್ ಮಾಡಿರುವುದರಿಂದ ಅವನು ಅದನ್ನು ಕಳ್ಕೊಂಡಂತ ಇದೆ ಹೊರತು
ಯಾಕೋಬನು ಮೋಸ ಮಾಡಿ ತೆಗೆದುಕೊಂಡು ಎಂಬ ಪದ ಅದರೊಳಗಿಲ್ಲ. ಹಲ್ಲೆಲೂಯಾ. ಅದನ್ನು ನಾನು ಹೋದ ವಾರದಲ್ಲಿ ತಿಳಿಸ್ಕೊ. ಅದಕ್ಕಾಗಿ ಈ ನಡೆದಿರ್ತಕ್ಕಂಥ ಈ ಘಟನೆ, ಚೊಚ್ಚಲತನದ ಮಾರಾಟದ ನಿಮಿತ್ತ ನಡೆದಿರ್ತಕ್ಕಂಥ ಘಟನೆ, ಇದು ಕೂಡ ಮೋಸವಲ್ಲ. ತದನಂತರ ಈಗ ನಾವು ಬರ್ತಾ ಇದ್ದೇವೆ ಎಲ್ಲಿವರೆಗೆ? ಯಾಕೋಬನು ಮೋಸಗಾರನು ಅಲ್ಲ ಎಂದು ಹೋರಾಡುತ್ತಿರುವ ಅಡ್ವೊಕೇಟ್ ಅಂತ ತಿಳ್ಕೊಳ್ರಿ ನನ್ನನ್ನು. ಹಾಗೆ ಇಲ್ಲಿ ನಾವು ಒಂದೊಂದು ಪಾಯಿಂಟ್ಗಳನ್ನು ಗಮನಿಸ್ತಾ ಇರುವಾಗ ಈತನು ಮೋಸ ಮಾಡಲಿಲ್ಲ. ಆದರೆ ಮತ್ತು ಇನ್ನೊಂದು ಪ್ರಶ್ನೆ ಬಂತು. ಅದು ನಮ್ಮ ಒಂದು ಬೈಬಲ್ ಸ್ಟಡಿಲಿ ಒಂದು ಸಹೋದರಿ ಇದ್ದಾರೆ, ಅವರು ಭಾಳ ಸುಂದರವಾದ ಪ್ರಶ್ನೆಗಳಾಗ್ತಾರೆ. ಹೇಗೆ ಹೇಳ್ತೀನಿ ನೀನು ಯಾಕೋಬನು ಮೋಸ ಮಾಡಿಲ್ಲ ಅಂತ ನೀನು ಹೇಗೆ ಹೇಳ್ತಿ ಅಂತ ಹೇಳಿದ್ರೆ, ಬೈಬಲ್ನಲ್ಲಿ ದೇವರೇ ಹೇಳ್ತಾ ಇದ್ದಾರೆ ಈತನು ರಾಜಕುಮಾರನಂತೆ ದೇವರ ಸಂಗಡ ಮತ್ತು ಮನುಜರ ಸಂಗಡ ಹೋರಾಡಿ ಗೆದ್ದವನೇ ಹೊರತು ಮೋಸ ಮಾಡಿ ಗೆದ್ದವನಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಅದು ಏನೋ ಒಂದು ಅರ್ಥ ಇದೆ ಅದರಲ್ಲಿ. ನಾವು ಹುಡುಕಾಡ್ತಾ ತೆಗೆದುಕೊಂಡು ಬಂದಿರುವಾಗ, ಪ್ರೈಸ್ ಲಾರ್ಡ್ ಜೀಸಸ್, ಹುಡುಕಾಡ್ತಾ ತೆಗೆದುಕೊಂಡು ಬಂದಿರುವಾಗ ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಹುಡುಕಾಡ್ತಾ ತೆಗೆದುಕೊಂಡು ಬಂದಿರುವಾಗ ಆದರೂ ಗಮನಿಸ್ತಿದ್ದೇನೆ. ಆಗ ಈಗ ಲಕ್ಷ್ಯ ಕೊಟ್ಟು ಒಂದೊಂದು ಶಬ್ದಗಳನ್ನು ಗಮನಿಸ್ತೀರಿ. ಯಾಕೋಬನು ದಿನಗಳದಂತೆ ದೊಡ್ಡವನಾಗ್ತಾ ಇದ್ದನು. ಆ ಸಮಯದಲ್ಲಿ ತಂದೆಯಾದ ಇಸಾಕನು ಮುಪ್ಪಿನ ಕಾಲಕ್ಕೆ ಬಂದನು. ಮುಪ್ಪಿನ ಕಾಲಕ್ಕೆ ಬಂದಿರುವಾಗ ಏನಾಯ್ತಂದರೆ, ವಯಸ್ಸಾಗಿರುವಾಗ ಯಾಕೋಬನ ತಂದೆಯಾದ ಇಸಾಕನಿಗೆ ಕಣ್ಣು ಮಂಜು ಬೀಳ್ತಾ ಇತ್ತು. ಮಂಜು ಬಿದ್ದು ಕಣ್ಣು ಕಾಣ್ತಾ ಇಲ್ಲಾಗಿತ್ತು, ವಯಸ್ಸು ಮೀರಿತ್ತು. ಆ ಸಮಯದಲ್ಲಿ ನಡೆದಿರ್ತಕ್ಕಂಥ ಒಂದು ಸಂಗತಿ ಏನಂದರೆ, ತಂದೆ ಏನು ಹೇಳ್ತಾನೆ, ಇಸಾಕನು ಹೋಗಿ ನನಗಾಗಿ, ತಂದೆಯಾದ ಇಸಾಕನು ಹಿರಿಯ ಮಗನಾದ ಏಷಾವನಿಗೆ ಹೇಳ್ತಾನೆ, ನನಗಾಗಿ ಹೋಗಿ ಒಂದು ಒಳ್ಳೆ ಬೇಟೆಯಾಡಿ ಒಂದು ಒಳ್ಳೆ ಅಡುಗೆ ಮಾಡಿಕೊಡು. ಯಾಕಂದರೆ ನಾನು ತೀರಿಕೊಳ್ಳುವ ಕಾಲ, ನಾನು ನಿಧನಿಸುವ ಕಾಲ, ನಾನು ಮರಣಿಸುವ ಕಾಲ ಸಮೀಪವಾಗಿದ್ದಂಗೆ ಕಾಣಿಸ್ತಾ ಇದೆ. ನಿನ್ನನ್ನು ಆಶೀರ್ವದಿಸಿ ನಾನು ಇದನ್ನು ಮಾಡ್ತೇನೆ ಎಂಬುದಾಗಿ, ಆಶೀರ್ವದಿಸುತ್ತೇನೆ, ಆ ಆಹಾರವನ್ನು ತಿಂದು ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿರುವಾಗ ಈ ಮಾತನ್ನು ಕೇಳಿದರು ಯಾರು? ರೆಬೆಕ್ಕ, ಕಿಲಾಡಿ ರೆಬೆಕ್ಕ. ನಾವೆಲ್ಲರೂ ಯಾಕೋಬನನ್ನು ಮೋಸಗಾರನ ಎಂಬುದಾಗಿ ಹೇಳ್ತಾ ಇದ್ದೇವೆ. ನಿಜವಾದ ಮಾಸ್ಟರ್ ಮೈಂಡ್ ರೆಬೆಕ್ಕಳು. ಹಲ್ಲೆಲೂಯಾ. ರೆಬೆಕ್ಕಳು ಏನು ಮಾಡಿಬಿಟ್ಲು, ಆ ಮುದುಕ ಯಾರು ಇಸಾಕ್ ಎಂಬ ಮುದುಕನು ಪಾಪ ಮಾತಾಡ್ತಿರುವಾಗ ಕೇಳಿದ್ಲು. ಈ ಹೆಣ್ಮಕ್ಳಿಗೆ ಅದೊಂದು ಒಳ್ಳೆ ಬುದ್ಧಿ ನೋಡ್ರಿ. ಏನಂದರೆ, ಗಂಡು ಮಕ್ಕಳು ಏನು ಮಾತಾಡ್ತಾ ಇರಲಿ, ಅವರು ಅಡುಗೆ ಮಾಡ್ತಾ ಇರಲಿ ಅಥವಾ ಅವ್ರು ಕೆಲಸ ಮಾಡ್ತಾ ಇರಲಿ, ಒಂದು ಕಿವಿ ಗಂಡು ಮಕ್ಕಳು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ ಇರ್ತಾರೆ ಅವರು. ಅದಕ್ಕಾಗಿ ಪಾಪ ಆ ಬುದ್ಧಿಯಲ್ಲಿ ಒಂದು ಬುದ್ಧಿ ತೋರಿಸ್ಕೊಟ್ಬಿಟ್ರು. ಈ ರೆಬೆಕ್ಕ ಚೆನ್ನಾಗಿ ತನ್ನ ಗಂಡನಾಗಿರ್ತಕ್ಕಂಥ ಇಸಾಕನ ಮಾತುಗಳನ್ನು ಕೇಳ್ಕೊಂಡ್ಲು. ಇಮಿಡಿಯೇಟ್ಲಿ ಯಾಕೋಬನ ಕರೆಸಿದ್ಲು. ಯಾಕೋಬ್ ಬೇಗನೆ ಬಾ ಅಂತ ಹೇಳಿದ್ರು. ಪಾಪ ಯಾಕೋಬನು ತಂದೆ ತಾಯಿಗಳಿಗೆ ವಿನಯವುಳ್ಳವನು, ಸಾತ್ವಿಕನು, ಬಹಳ ಮೃದುವಾದವನು, ಬಹಳ ಸಂಭಾಯಿತನಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದನು. ಯಾಕೋಬನು ಬಾ ಅಂತ ಕರೆದುಕೊಳ್ಳಿ ಬಂದರು. ಯಾಕೋಬನು ಹೋಗಿ, ನಿಮ್ಮ ಬುಡ್ಡ ಯಾರು ಇಸಾಕ್, ಆ ಬುಡ್ಡ ಇವತ್ತೇನು ಪ್ಲ್ಯಾನ್ ಮಾಡಿದಾನಂದ್ರೆ, ಅಜ್ಜ ಎಲ್ಲ ಆಶೀರ್ವಾದ ಹಿರಿಯ ಮಗನಿಗೆ ಕೊಡ್ತೇನೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಒಂದು ಕೆಲಸ ಮಾಡು, ನೀನು ಹೋಗಿ 2 ಮೇಕೆಯನ್ನು, ಒಳ್ಳೆ ಮೇಕೆ ಮರಿಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ರು. ಆದರೆ ನಿಜವಾಗಲೂ ಇಸಾಕನು ಕಾಡಿನ ಮಾಂಸ, ಕಾಡಿನಿಂದ ಬೇಟೆಯಾಡಿ ನನಗೆ ಕಾಡಿನ ಮಾಂಸವನ್ನು ತೆಗೆದುಕೊಂಡು ಬಂದು ನನಗೆ ಒಳ್ಳೆ ಅಡುಗೆ ಮಾಡಿಕೊಡು ಎಂಬುದಾಗಿ ಹೇಳಿರ್ತಾನೆ. ಯಾರಿಗೆ? ಹಿರಿಯ ಮಗನಾದ ಏಷಾವನಿಗೆ. ಇವಳು ಕೇಳಿರ್ತಾಳೆ. ಇವಳು ಏನು ಮಾಡ್ತಾಳೆ ಅಂದರೆ, ಹೋಗಿ ಬರ್ಲಿಕ್ಕೆ ಲೇಟ್ ಆಗ್ತದೆ, ಇವನಿಗೆ ಬೇಟೆ ಆಡ್ಲಿಕ್ಕೆ ಬರೋದಿಲ್ಲ. ಯಾರಿಗೆ? ಯಾಕೋಬನು ಭಾಳ ಸಾಫ್ಟ್ ಗಾಯ್. ಕರೆಕ್ಟ್ ಕೇಳ್ಕೊಂಡು ನೋಡ್ರಿ. ಗೂಡಾರದಲ್ಲಿ ಇರತಕ್ಕಂಥವನು, ಮತ್ತು ಆತನ ಸಂಪರ್ಕದಲ್ಲಿ ಇಟ್ಕೊಂಡು ಒಳ್ಳೆ ಅಡುಗೆ ಮಾಡ್ತಕ್ಕಂಥದ್ದನ್ನು ಕಲಿತಿದ್ದನು. ಪ್ರೈಸ್ ಲಾರ್ಡ್ ಜೀಸಸ್. ಕಲಿತಾ ಇದ್ದಾನೆ. ಅದಕ್ಕಾಗಿ ಅದು ಗಮನಿಸ್ತಾ ಇರುವಾಗ ಸಾಫ್ಟ್ ಆದಂಥ ವ್ಯಕ್ತಿ ಆಗಿದ್ದಾನೆ. ಯಾರು? ಯಾಕೋಬನು. ಆಗ ಯಾಕೋಬನಿಗೆ ಹೇಳ್ತಾಳೆ, ಇವತ್ತು ನಿಮ್ಮಪ್ಪ ಬುಡ್ಡ ಕ್ಯಾಗರೆ ಮಲಮೆ, ಆ ಮುದುಕ ಏನು ಮಾಡಿದಾನೆ ಗೊತ್ತಿದೆ ಅಜ್ಜ, ಇಸಾಕನು ನಿಮ್ಮ ಅಪ್ಪಾಜಿ ಏಷಾವನಿಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದಾನೆ. ಒಂದು ಕೆಲಸ ಮಾಡಿ, ನೀನು ಹೋಗಿ ಬೇಗನೆ 2 ಮೇಕೆಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ರು. ಯಾರು ಹೇಳಿದ್ರು? ರೆಬೆಕ್ಕ, ಕಿಲ್ಲಾಡಿ ಮಾಸ್ಟರ್ ಮೈಂಡ್ ರೆಬೆಕ್ಕ. ಯಾಕಂದರೆ ನಾವೆಲ್ಲರೂ ಯಾಕೋಬನನ್ನು ಮೋಸಗಾರನೆಂಬುದಾಗಿ ಹೇಳ್ತಾ ಇದ್ದೇವೆ. ರೆಬೆಕ್ಕ ಏನು ಮಾಡಿಬಿಟ್ಲು, ಹೋಗಿ ನೀನು ತೆಗೆದುಕೊಂಡು ಬಾ ಅಂದರೆ, ಮಮ್ಮಿ ಯಾಕೆ ಮಮ್ಮಿ ಅಂತ ಕೇಳ್ದ. ಇಲ್ಲ, ನಿಮ್ಮ ಡ್ಯಾಡಿ ಏನು ಮಾಡಿಬಿಟ್ಟಿದ್ದಾರೆ, ಇವತ್ತು ಕಣ್ಣು ಮಂಜು ಬಿದ್ದರು, ಅವರು ಅಣ್ಣನಿಗೆ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿದ. ನೀವು ಒಂದು ಕೆಲಸ ಮಾಡಿ 2 ತೊಗೊಂಡು ಬಾ ಅಂತ. ಯಾಕೆ ಅಂತ ಹೇಳಿ, ನೀನು ತೊಗೊಂಡು ಬಾ, ನಿನ್ನ ಅಣ್ಣನ ಆಶೀರ್ವಾದ ನಿನಗೆ ಬರುವಂತೆ ನಾನು ಮಾಡ್ತೇನೆ, ಹೇಗಾದರೆ ಮಾಡ್ತೇನೆ, ನೀನು ಚಿಂತೆ ಮಾಡಬೇಡ ಅಂತ ಹೇಳಿದ್ರು.
ಮಾಂಸವನ್ನು ತೆಗೆದುಕೊಂಡು ಬಾ ತಂದಳು. ಪಾಪ ಇವನು ಗೊತ್ತಿರ್ತದೆ, ತಂದೆಗೆ ಏನು ಕಾಣೋದಿಲ್ಲ, ಕಣ್ಣು ಕಾಣೋದಿಲ್ಲ. ಆದರೆ ಯಾಕೋಬನು ಪ್ರಯತ್ನ ಮಾಡ್ತಾನೆ, ಆದಷ್ಟು ತಡೆ ಮಾಡ್ತಾನೆ. ಮಮ್ಮಿ, ನನ್ನ ದೇಹದ ಮೇಲೆ ರೋಮ ಇಲ್ಲ, ನಾನು ಭಾಳ ಸ್ಮೂತ್ ಆಗಿರ್ತೇನೆ, ಮತ್ತು ನನ್ನ ತಂದೆ ನನ್ನನ್ನು ಹಿಡಿದು ತಡವರಿಸಿ ನೋಡಿದರೆ ನಾನು ಮೋಸಗಾರನೆಂದೇ ಎನಿಸಲ್ಪಡ್ತೇನೆ. ನನ್ನನ್ನು ಆಶೀರ್ವದಿಸುವುದನ್ನು ಬಿಟ್ಟು ನನ್ನನ್ನು ಶಪಿಸುವಂಥ ಸಮಯ ಬಂದ್ಬಿಡ್ತದೆ. ನಾನು ಆ ಶಾಪಕ್ಕೆ ಒಳಗಾಗೋದು ಬೇಡ ಮಮ್ಮಿ ಅಂತ ಹೇಳ್ತಾನೆ. ಅವಾಗ ತಾಯಿ ಏನು ಹೇಳ್ತಾಳೆ ಗೊತ್ತಿದೆ? ಮೇರಾ ಆಜ್ಞಾ ಕಾ ಪಾಲನ್ ಕರ್ತು ಪೈಲ, ನನ್ನ ಅಪ್ಪಣೆಯನ್ನು ಮೊದಲು ಪಾಲನೆ ಮಾಡು, ಅದನ್ನು ಅನುಸರಿಸಿ ಮೊದಲು ನಾನು ಹೇಳಿದ್ದನ್ನು 2 ಕುರಿಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಮತ್ತು ಆತನು ಪ್ರಯತ್ನ ಮಾಡ್ತಾನೆ. ನೋಡ್ರಿ, 27ನೇ ಅಧ್ಯಾಯ ಆದಿಕಾಂಡ 8ನೇ ವಚನದಲ್ಲಿ ಒಬೇ ಮೈ ವಾಯ್ಸ್ ಓದ್ರಿ. 8ನೇ ವಚನ 27:8. ಆದುದರಿಂದ ರೆಬೆಕ್ಕಳು ಹೇಳ್ತಾಳೆ, ಈಗ ಮೇರಾ ಪುತ್ರ, ನನ್ನ ಮಗನೇ, ನಾನು ನಿನಗೆ ಆಜ್ಞಾಪಿಸುವ ನನ್ನ ಮಾತಿಗೆ ವಿಧೇಯನಾಗು. ಈಗ ನೀನು ಮಂದೆಯ ಬಳಿಗೆ ಹೋಗಿ. ನೋಡಿ ಏನು ಹೇಳ್ತಾನೆ? ಮೈ ಹುಕುಂ ಕರ್ ರಹಿ ಹೂಂ ತೆರೆಕು, ನಾನು ಆಜ್ಞಾಪಿಸುತ್ತೇನೆ, ಹೋಗಿ ನನ್ನ ಮಾತಿಗೆ ವಿಧೇಯನಾಗು. ಏನು ಹೇಳ್ತಾ ಇದ್ದಾಳೆ ತಾಯಿ? ಏನು ಹೇಳ್ತಾ ಇದ್ದಾಳೆ ಅಂದರೆ, ಯಾಕೋಬನ ಎಂಥವನು? ತಾಯಿ ತಂದೆಗಳಿಗೆ ಪರಿಪೂರ್ಣವಾಗಿ ವಿನಯವುಳ್ಳವನಾಗಿ ವಿಧೇಯತೆ ಉಳ್ಳ ಮಗನವನು, ಸಾತ್ವಿಕನು. ಆದರೂ ತಾಯಿ ಹೇಳ್ತಾನೆ ಮಮ್ಮಿ. ಆಮೇಲೆ 11ನೇ ವಚನದಲ್ಲಿ ಹೇಳ್ತಾನೆ, ಮಮ್ಮಿ, ರೆಬೆಕ್ಕ ಎಂಬ ತನ್ನ ತಾಯಿಗೆ ಹೇಳ್ತಾಳೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. 11ನೇ ವಚನ, ಯಾಕೋಬನು ತನ್ನ ತಾಯಿಯಾದ ರೆಬೆಕ್ಕಳಿಗೆ, ಇಗೋ ನನ್ನ ಸಹೋದರನಾದ ಏಷಾವನು ರೋಮವುಳ್ಳ ಮನುಷ್ಯನಾಗಿದ್ದಾನೆ, ನಾನು ನುಣುಪಾದ ಮನುಷ್ಯನಾಗಿದ್ದೇನೆ. ಒಂದು ವೇಳೆ ನನ್ನ ತಂದೆಯು ಕಣ್ಣು ಕಾಣದೇ ಇದ್ರೂ ಕೂಡ ನನ್ನನ್ನು ಮುಟ್ಟಿದರೆ ನನ್ನ ತಂದೆಗೆ ಏನಾಗಿ ಅಂದ್ರೆ ಯಾಕೋ ಇಲ್ಲ, ಮೋಸ ಮಾಡೋದು ಇಷ್ಟ ಇಲ್ಲ. ಹೆಸರು ಆತನದು ಮೋಸಗಾರ. ತಾಯಿ ಇಟ್ಟಿದ್ಲು. ತಾಯಿ ಅಂತವಳು, ಅವಳೇ ಮೋಸಗಾರಳು. ಯಾಕಂದ್ರೆ ಅವಳಿಗೆ ಎಲ್ಲರೂ ಮೋಸಗಾರರೇ ಕಾಣಿಸ್ತಾ ಇದ್ದಾರೆ. ಯಾಕಂದ್ರೆ ಮೋಸಗಾರದ ಮೈಂಡ್ ಅವಳಿಗಿದೆ, ಮನಸ್ಥಿತಿ, ಮೋಸಗಾರದ ಮನಸ್ಥಿತಿ ಇದ್ದವ್ರಿಗೆ ಅವನ ಮಗನನ್ನು ಕೂಡ ಮೋಸಗಾರಳಾಗಿ ಎನಿಸಿದ್ಲು, ಅವನಿಗೂ ಮೋಸಗಾರನಂತ ಹೆಸರಿಟ್ಲು. ಆ್ಯಕ್ಚುಲಿ ಯಾರು ಮೋಸಗಾರಳು? ಹೇಳಿದ್ದವಳೇ ದೊಡ್ಡ ಮೋಸಗಾರಳು, ಹೆಸರಿಟ್ಟಿದ್ದವಳು. ಆದಮೇಲೆ ತದನಂತರ ಅಲ್ಲೇ ಒಂದು ಘಟನೆ ನಡೀತದೆ. ಏನಂತ ಹೇಳಿದ್ರೆ, ಈತನು ಹೋಗಿ ಮತ್ತೆ ಹೇಳ್ತಾಳೆ, ಇಷ್ಟೆಲ್ಲ ಹೇಳಿದ್ಮೇಲೆ, ಅಮ್ಮ ನಾನು ಮೋಸಗಾರನಾಗ್ತೇನೆ, ಆಶೀರ್ವಾದ ಬಿಟ್ಟು ನನಗೆ ಶಾಪ ನನ್ನ ಮೇಲೆ ಬಂದುಬಿಡ್ತದಮ್ಮ, ನಾನು ಹೇಗೆ ಮಾಡಲಿ ಎಂಬುದಾಗಿ ಹೇಳ್ತಾನೆ. ಆಗ ಹೋಗು, ಮೊದಲು ನನ್ನ ಸ್ವರವನ್ನು ಕೇಳಿ ವಿಧೇಯನಾಗು ಅಂತ ಹೇಳ್ತಾರೆ. ಮತ್ತೆ ನೋಡ್ರಿ, ಮತ್ತೊಂದು ಸಾರಿ ಅದೇ ಮಾತು ಹೇಳ್ತಾಳೆ ಅವಳು. ನೋಡಿ ಆ ಮಾತನ್ನು. ಅದಕ್ಕೆ ಯಾಕೋಬನ ತಾಯಿಯಾದ ರೆಬೆಕ್ಕಳು, ನನ್ನ ಮಗನೇ, ಮೇಲಿರಲಿ, ನೀನು ಮಾತ್ರ ನನ್ನ ಮಾತಿಗೆ ವಿಧೇಯನಾಗಿ ಮೇರಾ ಹುಕುಂ ಕಾ ಪಾಲನ್ ಪೈಲಾ ಕರ್ತು, ನನ್ನ ಆಜ್ಞೆಗೆ ಮೊದಲು ನೀನು ವಿಧೇಯನಾಗಿ ಮೊದಲು ನೀನು 2 ಮೇಕೆಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾಳೆ. ಹೇಳಿದ ಕೂಡಲೇ ಪಾಪ, ಯಸ್ ಮಮ್ಮಿ, ಆಜ್ಞಾ ಕಾ ಪಾಲನ್ ಹೋಗ, ಆಜ್ಞಾ ಪಾಲನೆ ಮಾಡಲಾಗ್ತದೆ ಅಂತ ಹೇಳಿ ಹೋಗಿ ಪಾಪ ಆತನು ಹೋಗಿ ಇವನಿಗೆ ಮಾತ್ರ ಏನು ಗೊತ್ತಿತ್ತು? ಯಾರಿಗೆ ಗೊತ್ತಿತ್ತು? ಇವನಿಗೆ ಮಾತ್ರ ಏನು ಗೊತ್ತಿತ್ತು? ಇವನಿಗೆ ಖಾಲಿ ನನ್ನ ರೋಮವನ್ನು ಮುಟ್ಟಿ ನೋಡಿದ್ರೆ ಗೊತ್ತಾಗ್ತದೆ ಎಂಬುದಾಗಿ ತಿಳ್ಕೊಂಡಿದ್ದೆ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಸಾಕನ ಹೆಂಡತಿಯಾಗಿರ್ತಕ್ಕಂಥ ಯಾಕೋಬನ ತಾಯಿಯಾಗಿರ್ತಕ್ಕಂಥ ರೆಬೆಕ್ಕಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ಈತನು ರೋಮ ಮಾತ್ರ ಅಲ್ಲ, ಈತನು ವಾಸನೆಯನ್ನು ನೋಡ್ತಾನೆ, ಈತನು ಕೈ ಹಿಡಿದು ನೋಡ್ತಾನೆ, ಈತನು ಮಾಂಸ ತಿಂದು ನೋಡ್ತಾನೆ. ಎಲ್ಲ ಇಷ್ಟು ಪ್ರಿಪ್ಲಾನ್ ಮಾಡಿಟ್ಟಾಳೆ. ಅಡವೆ ಮಾಂಸ ತೆಗೆದುಕೊಂಡು ಬಾ ಅಂದರೆ ಈಕೆ ಏನು ತೊಗೊಂಡು ಬರ್ಲಿಕ್ಕೆ ಹೇಳಿದ್ಲು? ಮೇಕೆ ಮಾಂಸ, 2 ಮೇಕೆ ತೊಗೊಂಡು ಬಂದರೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಅಡವೆ ಚಿಗರೆ ಮಾಂಸ, ಬಲ್ತಿದ್ದ ಅಡವೆ ಚಿಗರೆ ಮಾಂಸ ಮತ್ತು ನಮ್ಮ ಊರಿನ ಮೇಕೆ ಮಾಂಸಗಳು 2 ರೀತಿಯಾದ ರುಚಿ ಒಂದೇ ರೀತಿಯಾಗಿ ಕಂಡು ಬರ್ತಂತೆ. ಅಂದರೆ ಕಿಲ್ಲಾಡಿ ರೆಬೆಕ್ಕ ಎಷ್ಟು ಕಿಲ್ಲಾಡಿದ್ ನೋಡ್ರಿ. ಮಾಂಸನೂ ತಂದಿದ್ದು ಮೋಸ. ಏನು ತಂದಿದ್ದಾಳೆ? ತಂದಿರ್ತಕ್ಕಂಥ ಮಾಂಸನೂ ಮೋಸ.
ಪ್ರೈಸ್ ಲಾರ್ಡ್ ಜೀಸಸ್. ಏನು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ತದನಂತರ ಆ ತಂದಿದ ಕೂಡಲೇ ಆ ಮಾಂಸವನ್ನು ತೆಗೆದೆಲ್ಲ ಕುದಿಸ್ತಾಳೆ, ಎಲ್ಲ ರೆಡಿ ಮಾಡ್ತಾಳೆ ಮತ್ತು ಆ ಚರ್ಮವನ್ನು ರೆಡಿ ಮಾಡಿ ಯಾಕೋಬನಿಗೆ ತನ್ನ ಕುತ್ತಿಗೆವರೆಗೂ ಹೋಮದಂತೆ ಕಾಣ್ತದೆ. ಆಮೇಲೆ ಒಂದು ಅವರ ಅಣ್ಣನಾಗಿರ್ತಂಥ ಏಷಾವನ ಅಂಗಿ, ಯಾಕಂದರೆ ಏಷಾವನ ಜ್ಯೇಷ್ಠತ್ವ, ಯಾರ ಜ್ಯೇಷ್ಠತ್ವ? ಏಷಾವನ ಜ್ಯೇಷ್ಠತ್ವವನ್ನು ಕದ್ದುಕೊಳ್ಳೋದಕ್ಕಾಗಿ ಬಂದಿರ್ತಾರೆ. ಅದಕ್ಕಾಗಿ ಏಷಾವನ ಅಂಗಿ ಇರ್ತದೆ ಮನೇಲಿ, ಹ್ಯಾಂಗ್ ಮಾಡಿರ್ತಾನೆ. ಅವಾಗ ರೆಬೆಕ್ಕ ಏನು ಮಾಡ್ತಾಳೆ, ಅಂಗಿ ತೆಗೆದು ಇದು ಹಾಕು ಅಂತ ಹೇಳ್ತಾರೆ. ಮಮ್ಮಿ ಯಾಕೆ? ನಿಂಗೆ ಗೊತ್ತಿಲ್ಲ, ಬುಡ್ಡಾನ ಹೆಂಗೆ ಮೋಸ ಮಾಡ್ಬೇಕು ನಂಗೆ ಗೊತ್ತೈತಿ, ಆ ಮುದುಕನನ್ನು ಹೆಂಗೆ ಬೋರ್ಲ ಹಾಕಬೇಕಂತೇಳಿ ನನಗೆ ಗೊತ್ತೈತಿ, ಹೋಗಿ ನೀ ಹಾಕು ಅಂತೇಳಿ. ಹೌದು, ಗೊತ್ತಾಗಲ್ಲ ಪಾಪ, ಇವನು ಏನೂ ಗೊತ್ತಾಗ್ತಿಲ್ಲ. ಕೈಗೆ ಹಾಕಿರ್ತಕ್ಕಂಥ ಇದು ಮತ್ತು ಡ್ರೆಸ್ಸು ಮತ್ತು ಮಾಂಸನೂ ಮೋಸ, ಡ್ರೆಸ್ಸು ಮೋಸ, ರೋಮಾನೂ ಮೋಸ, ಹಾಕಿರ್ತಕ್ಕಂಥ ಬಟ್ಟೆನೂ ಮೋಸ, ಎಲ್ಲ ಮೋಸ. ಯಾರು ಹೇಳ್ರಿ? ರೆಬೆಕ್ಕ. ಯಾಕೋಬನು ಮೋಸಗಾರಣ. ತಾಯಿಯ ಮಾತಿಗೆ ಅಧೀನನಾಗಿ ನಡೆಯತಕ್ಕಂಥ ಭಯಭಕ್ತಿ ಉಳ್ಳ ವ್ಯಕ್ತಿ ಆಗಿರೋದ್ರಿಂದ ಅವನು ತಾಯಿ ಮಾತಿಗೆ ವಿಧೇಯನಾಗಬೇಕಾಯಿತು. ವಿಧೇಯನಾಗಿರುವಾಗ ಆ ಸಮಯದಲ್ಲಿ ನಡೆದಿರ್ತಕ್ಕಂಥ ಸಂಗತಿ, ಆಗ ಯಾಕೋಬನ ಆರಂಭ ಆಗ್ತದೆ ಎಲ್ಲಿ ಹೋಗಲಿಕ್ಕೆ. ಏಷಾವನು ಬೇಟೆಗೆ ಹೋಗಿ ಬರಲಿಕ್ಕೆ ಮುಂಚೆನೇ ಯಾಕೋಬನು ತನ್ನ ತಂದೆ ಹತ್ರ ಹೋಗಿ, ಡ್ಯಾಡಿ ಪಪ್ಪ, ನಾನು ಮಾಂಸವನ್ನು ತಂದಿದ್ದೇನೆ, ಕುದಿಸ್ಕೊಡು ಅಂತ ಹೇಳ್ತಾನೆ. ಹೌದಾ, ಇಷ್ಟು ಬೇಗನೆ ನಿನಗೆ ಎಲ್ಲಿ ಸಿಕ್ಕಿತ್ತು ಇದು? ಇಲ್ಲ, ನಿನ್ನ ದೇವರಾದ ಕರ್ತನು ನನಗೆ ಅದು ಹೋಗಿದ್ದು ಕೂಡಲೇ ಆ ಬೇಟೆ ಸಿಗುವಂತೆ ಮಾಡಿದನು. ಯಾರು ಕಳಿಸಿದ್ರು? ಇದು ರೆಬೆಕ್ಕ. ಏನು ಮಾತಾಡಬೇಕು ಅನ್ನೋದು ಟ್ರೈನಿಂಗ್ ಮಾಡಿದಲ್ಲ ನೋಡ್ರಿ. ಕೆಲವು ಜನ ತಂದೆಗಳು ಪಾಪ ಮಕ್ಕಳಿಗೆ ಒಳ್ಳೆದನ್ನು ಕಲಿಸ್ತಾ ಇರ್ತಾರೆ. ಕೆಲವು ಜನ ತಾಯಿಗಳು ಅಂದರೆ ತಾಯಂದರು ಹೇಗೆ ಸುಳ್ಳು ಮಾತಾಡೋದು ಅಂತ ಕಳಿಸ್ಕೊಡ್ತಾರೆ. ಯಾರಿಗೆ? ತಂದೆ ಹತ್ರ ಹೇಗೆ ಸುಳ್ಳು ಮಾತಾಡ್ಬೇಕಂತ ಕಳಿಸ್ಕೊಡ್ತಾರೆ ಅಂಥದ್ದು. ಯಾಕಂದರೆ ಭಾಳ ಟ್ರೈನಿಂಗ್ ಇರ್ತದೆ ಅದು. ಅದಕ್ಕೆ ಮಾತೃಭಾಷೆ ಅಂತ ಹೇಳ್ತಾರೆ. ಯಾಕಂದರೆ ಮಾತೃಭಾಷೆನೇ ಮೊದಲು ಕಲ್ತಿರ್ತಾರೆ ಅವರು, ಮಾತೃ ಬುದ್ಧಿನೂ ಬಂದಿರ್ತದೆ. ಸೊ ಅದಕ್ಕಾಗಿ ಈ ರೀತಿಯಾದ ತರಬೇತಿ ಕೊಡ್ತಾರವಾಗ ಆತನಿಗೆ ಹೇಳಿದ ಕೂಡಲೇ ಹೋಗಿ ಭಾಳ ಸುಂದರವಾಗಿ ಅದು ಲೇಖಿಸಿದೆ. ಅಪ್ಪಾಜಿ, ನೀನು ಹೇಳಿರ್ತಕ್ಕಂಥ ಮಾಂಸದ ಬೇಟೆ ನಾನು ಹೋಗಿದ್ದು ಕೂಡಲೇ ನನಗೆ ಸಿಕ್ತು, ಅದಕ್ಕೆ ತೆಗೆದುಕೊಂಡು ಬಂದೆ ಅಂತ ಹೇಳ್ತಾನೆ. ಆವಾಗ ಒಂದು ಪ್ರಾಬ್ಲಮ್ ಆಗ್ತದೆ ಇಲ್ಲಿ, ಇಮ್ಮಿಡಿಯೇಟ್ಲಿ ಲೈವ್ ಪ್ರಾಬ್ಲಮ್ ಆಗ್ತದೆ. ಎಲ್ಲೇ ನಡೀತಿರುವಾಗ ಅಲ್ಲೇ ಆವಾಗ ಮಮ್ಮಿ ಹಿಂದಿರ್ತಾಳೆ, ಎಲ್ಲೇ ಅಜ್ಜನ ಹಿಂದೆ, ಪಪ್ಪಾಜಿ ಹಿಂದೆ ಇರ್ತಾಳೆ. ಅವಳು ಸನ್ನೆ ಮಾಡ್ತಾ ಇದ್ದಿರ್ಬೋದು ಮಮ್ಮಿ. ಆಮೇಲೆ ಇವನು, ನಿನ್ನ ಸ್ವರ ನೋಡಿದರೆ ಯಾಕೋಬನಂತಿದೆ, ಆದರೆ ನಿನ್ನ ಏಷಾವನಂತೆ ನಿನ್ನ ಆಶೀರ್ವಾದ ಕೇಳಲಿಕ್ಕೆ ಮಾಂಸ ನಿನಗೆ ಹೇಗೆ ಸಿಕ್ತು, ಹೇಗೆ ಅಂತೇಳಿ ಆತನು ಆತನ ಪ್ರಶ್ನೆ ಕೇಳ್ತಾ ಇರುವಾಗ, ಇಲ್ಲ ಡ್ಯಾಡಿ, ನಾನು ಏಷಾವನೇ ಅಂತ ಹೇಳ್ತಾನೆ. ಅಲ್ಲ ಮಗನೇ, ನಿನ್ನ ಸ್ವರ ನೋಡಿದರೆ ನನಗೆ ಏಷಾವನಂತೆ ಯಾಕೋಬನಂತೆ ಕಾಣ್ತಾ ಇದೆ, ನೋಡಿದ್ರೆ ನೀನು ಏಷಾವನಾಗಿದೆಯಲ್ಲ, ಏಷಾವನಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿದೆ. ಇಲ್ಲ ಅಂತ ಹೇಳ್ತಾಳೆ. ಆವಾಗ ತಾಯಿ ಹಿಂದಿಂದ ನೋಡ್ತಾ ಇರ್ತಾಳೆ, ಹೆದರಬೇಡ ನಾನಿದ್ದೀನಿ ಹಿಂದೆ ಅಂತ ಹೇಳ್ತಾಳೆ. ಯಾಕಂದರೆ ಪಾಪ ಗಡಗಡ ನಡುಗ್ತಾ ಇರ್ತಾನೆ ಸುಳ್ಳು ಮಾತಾಡುವಾಗ. ಹೆದರಬೇಡ, ಶಾಪ ಮಾಡಿದ್ರು ಕೂಡ ಆ ಶಾಪ ನನ್ನ ಮೇಲೆ ಬರಲಿ, ನಿಮ್ಮ ತಂದೆ ಶಾಪ ಮಾಡಿದರೆ, ಶಪಿಸಿದರೆ, ಆದರೆ ನೀನು ಹೆದರಬೇಡ ಎಂಬುದಾಗಿ. ಆಮೇಲೆ ಇಲ್ಲೇ ನಾನು ನೋಡ್ತಾ ಇದ್ದೆ ನೋಡಿ ಹೇಗೆ ಬಂದಿದೆ, ಗಮನಿಸೋಣ. ತನ್ನ ಸ್ವರವನ್ನು ಕಂಡುಹಿಡಿದುಕೊಂಡು ತದನಂತರ ಮುಂದೆ ಏನಾಗಿದೆ ನೋಡ್ತೀವಿ, ಓದ್ತೀರಾ? ಚೊಚ್ಚಲತನದ ಆಶೀರ್ವಾದವನ್ನು ತೆಗೆದುಕೊಂಡು ಬಂದಿರುವಾಗ 21ನೇ ವಚನ. ಇಸಾಕನು, ತಂದೆಯಾದ ಇಸಾಕನು ಮುಟ್ಟಿ ನೋಡಿ, ಸ್ವರ ನೋಡಿದರೆ ನನ್ನ ಚಿಕ್ಕ ಮಗನಾದ ಯಾಕೋಬನ ಸ್ವರ ಬರ್ತಾ ಇದೆ, ಆದರೆ ಕೈ ಮುಟ್ಟಿ ನೋಡಿದ ಕೂಡ ಕೈನಲ್ಲಿ ಏನಿದೆ? ಕುರಿ ಚರ್ಮವನ್ನು ಎಲ್ಲ ತೊಡಗಿಸಿಟ್ಟಿದ್ದಾಳೆ, ಹೊಲ್ದಿಟ್ಟಿದ್ದಾಳೆ. ಯಾಕಂದ್ರೆ ಕೈ ನೋಡಿದ ಕೂಡ ರೋಮ ಇದೆ. ಕೈ ಮುಟ್ಟಿದ್ರೆ, ನಿನ್ನ ಕೈಯೆಲ್ಲ ನೋಡಿದರೆ, ರೋಮಗಳು ನೋಡಿದರೆ ಏಷಾವನಂತ ರೋಮಗಳು ಕಾಣಿಸ್ತಾ ಇದೆ, ಆದರೆ ನಿನ್ನ ಸ್ವರ ನೋಡಿದರೆ ಯಾಕೋಬನಂತ ಇದೆಯಲ್ಲ ಅಂತ ಹೇಳ್ತಾನೆ. ಜ್ಯೇಷ್ಠ ಪುತ್ರನು ಏಷಾವನಾಗಿರ್ತಾನೆ. ಆ ಜ್ಯೇಷ್ಠತ್ವದ ಆಶೀರ್ವಾದವನ್ನು ತೆಗೆದುಕೊಳ್ಳಲು ಬಂದಿರ್ತಾರೆ. ಇಸಾಕನು ಯಾಕೋಬನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೆ ಇರೋದ್ರಿಂದ ಅವನನ್ನು ಆಶೀರ್ವದಿಸಿದನು. ಮುಂದೆ ನೋಡ್ರಿ, ಆಶೀರ್ವದಿಸ್ಲಿಕ್ಕೆ ಮುಂಚೆ ಏನೇನು ನಡೆದಿದೆ ಎಂಬುದಾಗಿ ಹೇಳ್ತೀನಿ. ಕೇಳಿದಕ್ಕೆ ಯಾಕೋಬನು ಹೌದು ಎಂದು ಹೇಳಿದನು. ಇಸಾಕನು ಈಗ ಏನು ಮಾಡಿದಾನಂದ್ರೆ, ಹಾಗಾದರೆ ನೀನು ತಂದಿರ್ತಕ್ಕಂಥ ಮಾಂಸ ಪದಾರ್ಥಗಳನ್ನು, ತಂದಿರ್ತಕ್ಕಂಥ ಅಡುಗೆ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಯಾಕೆ ತೆಗೆದುಕೊಂಡು ಬಾ ಅಂತ ಹೇಳ್ತಾನಂದ್ರೆ, ಆ ಮಾಂಸವನ್ನು ತಿಂದರೆ ಅರ್ಥ ಆಗ್ತದೆ ಏನಂತ ತಿಳ್ಕೊಂಡು. ಏನು ಅರ್ಥ ಆಗ್ತದೆ? ಈ ಮಾಂಸ ಕಾಡಿನ ಮಾಂಸನ, ಊರಿನ ಮಾಂಸನ ಅಂತೇಳಿ. ಆದರೆ ಆ ಮಾಂಸದಲ್ಲಿ ಕೂಡ ಮೋಸ ಮಾಡಿದಾಳೆ ರೆಬೆಕ್ಕ, ಕಿಲಾಡಿ ರೆಬೆಕ್ಕ. ಹಲ್ಲೆಲೂಯಾ.
ಪಾಪ ಮಾಂಸ ತಿಂದು ರೊಟ್ಟಿ ತಿಂದು ಎಲ್ಲ ನೋಡ್ತಾ ಇದ್ದಾನೆ. ಮಾಂಸ ಕರೆಕ್ಟು ಕಾಡಿನ ಮಾಂಸ ಹಂಗಿದೆ, ಅಡವೆ ಚಿಗರೆಯ ಮಾಂಸದಂಗಿದೆ, ಇದು ಒಳ್ಳೆ ಮಾಂಸ ಇದೆ. ಆದರೆ ಮಾಂಸನೂ ಆದರೆ ಟೇಸ್ಟ್ ಕರೆಕ್ಟ್ ಇದೆ. ಆದರೆ ಸೌಂಡ್ ನೋಡಿದ್ರೆ ನನ್ನ ಹಿರಿಯ ಮಗನಾದ ಜ್ಯೇಷ್ಠ ಪುತ್ರನಾದ ಏಷಾವನಂತ ಸೌಂಡ್ ಬರ್ತಾ ಇಲ್ಲಲ್ಲ ಅಂತೇಳಿ ತಿಂತಾ ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ಏನು ಮಾಡ್ತಾನೆ, ಸ್ವಲ್ಪ ಸಮೀಪಕ್ಕೆ ಬಾ ಅಂತ ಹೇಳ್ತಾನೆ. ಯಾರು? ನನಗೆ ಒಂದು ಮುದ್ದು ಲಾಸ್ಟ್. ಯಾಕಂದರೆ ಯಾಕೋಬನು ತನ್ನ ಬಾಯಿಂದ ನುಡಿಯತಕ್ಕಂಥ ಆಶೀರ್ವಾದವನ್ನು ಒಂದು ಸಾರಿ ನುಡಿದ ಬಿಟ್ರೆ ಅವನು ಯಾರೋ ಇರಲಿ, ಅವನು ಆಶೀರ್ವದಿಸಲ್ಪಡ್ತಾನೆ. ಅದಕ್ಕೆ ಬಾಯಲ್ಲಿ ಹೇಳಲಾಗಿದೆ, ಮತ್ತಾಯ 12:20 ಹೇಳಲಾಗಿದೆ, ವ್ಯರ್ಥವಾಗಿ ಮಾತಾಡುವ ಪ್ರತಿಯೊಂದು ಮಾತುಗಳಿಗೆ ತೀರ್ಪಿದೆ, ಎಚ್ಚರಿಕೆ ಮಾತಾಡ್ರಿ. ನಿನ್ನ ಮಾತಿಂದಲೇ ನೀನು ನೀತಿವಂತನಾಗಿ ನಿರ್ಣಯಿಸಲ್ಪಡ್ತೀನಿ, ನಿನ್ನ ಮಾತಿಂದಲೇ ನೀನು ಅಪರಾಧಿ ಎಂದು ನಿರ್ಣಯಿಸಲ್ಪಡ್ತೀವಿ ಎಂಬುದಾಗಿ ಮತ್ತಾಯ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಉಪದೇಶದಲ್ಲಿ ಹೇಳಿರ್ತಾನೆ. ಅದಕ್ಕಾಗಿ ಮಾತುಗಳಲ್ಲಿ ತೀರ್ಪಿದೆ, ಆಶೀರ್ವಾದ ಇದೆ. ಅದಕ್ಕಾಗಿ ಒಂದು ಸಾರಿ ಆಶೀರ್ವಾದ ನುಡಿದು ಬಿಟ್ರೆ ಅದನ್ನು ವಾಪಸ್ ತಗೊಳ್ಳಿಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥ ಸತ್ಯ ಯಾರು ಗೊತ್ತಿತ್ತು? ತಂದೆಯಾದ ಇಸಾಕನಿಗೆ, ಕಿಲ್ಲಾಡಿಯಾದ ರೆಬೆಕ್ಕಳಿಗೆ ಮತ್ತು ಪ್ರಾಮಾಣಿಕನಾದ ಸಾತ್ವಿಕನಾದ ಯಾಕೋಬನಿಗೂ ಗೊತ್ತಿತ್ತು, ನನ್ನ ತಂದೆ ಶಾಪ ಕೊಟ್ಟರೆ ಆ ಶಾಪವನ್ನು ಯಾರು ತಿರುಗಿಸಲಿಕ್ಕಾಗೋದಿಲ್ಲ ಅಂತೇಳಿ. ಅದಕ್ಕಾಗಿ ಶಾಪದ ವಿಷಯದಲ್ಲಿ ಹೆಚ್ಚಾಗಿ ಹೆದರಿಕೆಯನ್ನು ವ್ಯಕ್ತಪಡಿಸ್ತಿರ್ತಾನೆ ತನ್ನ ತಾಯಿ ಹತ್ರ. ತದನಂತರ ಇದಾದ ಮೇಲೆ ಅದಕ್ಕಾಗಿ ಇಸಾಕನು ಬಹಳ ಜಾಗೃತಿಯಿಂದ ಗಮನಿಸ್ತಾ ಇರ್ತಾನೆ. ಯಾಕಂದರೆ ನಾನು ಆಡಿರುವ ಆಶೀರ್ವಾದ ಎಷ್ಟು ಮಾತ್ರಕ್ಕೂ ಬೇರೆಯವರಿಗೆ ಹೋಗಬಾರದು. ಅದು ಯಾಕೋಬನೇ ಇರಲಿ ಅಥವಾ ಏಷಾವನೇ ಇರಲಿ ಅಥವಾ ಯಾವನೇ ಇರಲಿ, ಬಂದು ಆಶೀರ್ವಾದವನ್ನು ತಗೊಂಡು ಅಂತ ತಿಳ್ಕೊಳ್ರಿ, ಅವನಿಗೆ ಆಶೀರ್ವಾದ ಲಾಗುವಾಗ್ಬಿಡ್ತದೆ. ಅಂದರೆ ಏನರ್ಥ? ಆಶೀರ್ವಾದ ನುಡಿದ್ರೆ ಜಾತಿ, ಮತ, ಭೇದ ಭಾವ, ಅವನ ಕೀಳ ಜಾತಿ ಮೇಲ ಜಾತಿ, ಒಳ್ಳೆಯವನು ಕೆಟ್ಟವನು ಏನೂ ನೋಡೋದಿಲ್ಲ. ಆಶೀರ್ವಾದ ನುಡಿದು ಬಿಟ್ಟರೆ ಅವನ ಮೇಲೆ ಲಾಗುವಾಗ್ತದೆ, ಅವನು ಖಂಡಿತವಾಗಿ ಆಶೀರ್ವದಿಸಲ್ಪಡ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಯಾಕೋಬನು ಇದನ್ನು ತಿಳಿದುಕೊಂಡಿರ್ತಕ್ಕಂಥ ಯಾಕೋಬನು, ಇದರ ಕುರಿತು ಮಾಹಿತಿ ಇದ್ದಿರ್ತಕ್ಕಂಥ ರೆಬೆಕ್ಕಳು, ಅದರ ಕುರಿತು ಬಹು ಜಾಗ್ರತೆಯನ್ನು ವಹಿಸಿರ್ತಕ್ಕಂಥ ಇಸಾಕನು ಎಲ್ಲವನ್ನು ಟೆಸ್ಟ್ ನೋಡ್ತಾ ಇರ್ತಾನೆ. ಆಮೇಲೆ ತನ್ನ ಮಗನಾದ ಏಷಾವ್ ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ಮಗನನ್ನು ಸಮೀಪದಲ್ಲಿ ಕರೀತಾನೆ. ಯಾಕೋಬು ಬರ್ತಾನೆ ಮುಂದೆ. ಆವಾಗ ಬಂದ ಕೂಡಲೇ ಯಾಕೋಬನಿಗೆ ಹೇಳ್ತಾನೆ, ನನಗೆ ಮುದ್ದು ಕೊಡು ಎಂಬುದಾಗಿ ಹೇಳ್ತಾನೆ. ತಂದೆ ಇಸಾಕನು ಹಿರಿಯ ಮಗನೆಂದು ತಿಳಿದುಕೊಂಡು ನನಗೆ ಸಮೀಪದಲ್ಲಿ ಬಂದು ಮುದ್ದು ಕೊಡು ಅಂತ ಹೇಳ್ತಾನೆ. ಆಗ ಮುದ್ದು ಕೊಟ್ಟಾಗ ಆತನಿಗೆ ಇರುವ ಅಂಗಿಯನ್ನು, ಗೌನನ್ನು, ನಿಲುವು ಅಂಗಿಯನ್ನು ತೆಗೆದುಕೊಂಡು ವಾಸನೆ ನೋಡ್ತಾನೆ. ಕುರುಡರು ಗೊತ್ತೈತಲ್ಲ ಹೆಂಗಿದೆ, ಅವರು ವಾಸನೆ ನೋಡಿ ಸೌಂಡಿಂದ ಕೇಳ್ಕೊಂಡು ಪಾಪ ಪರಿಚಯ ವಾಸನೆ ನೋಡ್ತಾನೆ. ವಾಸನೆ ನೋಡಿದ್ಕೊಳ್ಳಿ ಎಂಥ ವಾಸನೆ ಬಂದಿದ್ದು ಗೊತ್ತಿದೆ ಆತನ ವಸ್ತ್ರದ ಮೇಲೆ. ಯೆಹೋವನು ಆಶೀರ್ವದಿಸಿದ್ದ ಹೊಲದ ವಾಸನೆ ನನ್ನ ಮಗನ ವಸ್ತ್ರದ ಮೇಲೆ ಇದೆ ಎಂದು ಕಂಡುಕೊಂಡ. ಎಷ್ಟು ಚೆನ್ನಾಗಿದೆ ನೋಡ್ರಿ ವಸ್ತ್ರ, ಆ ಸೌಂಡ್, ಆ ಮಾತುಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ. 27ನೇ ವಚನ, 27 ಅಧ್ಯಾಯ 27ನೇ ವಚನ. ಆಹಾ, ತನ್ನ ಮಗನ ಸುವಾಸನೆ, ಯಾಕೋವನು ಹಾಕಿಕೊಂಡಿರುವ ಅಂಗಿ ಏಷಾವಂದು, ಇದನ್ನು ವಾಸನೆಯನ್ನು ನೋಡಿಕೊಂಡು ತನ್ನ ಮಗನ ಸುವಾಸನೆಯು ಯೆಹೋವನು ಆಶೀರ್ವದಿಸಿದ ಹೊಲದ ಸುವಾಸನಂತೆ ಇದೆ. ಹಾಗಾದರೆ ಇದು ಯಾರು? ಖಂಡಿತವಾಗಿ ಈತನು ಏಷಾವನು, ನನ್ನ ಜ್ಯೇಷ್ಠ ಪುತ್ರನು ಎಂದು ಆತನು ಕನ್ಫರ್ಮ್ ಆಗ್ತಾನೆ. ಅಂದರೆ ಕಿಲ್ಲಾಡಿ ರೆಬೆಕ್ಕ ಎಲ್ಲಿವರೆಗೂ ಪ್ರೀಪಲ್ ಮಾಡಿಲ್ಲ ಅಂದರೆ ಆತನಿಗೆ ಮಾಂಸ ಕೊಡೋದ್ರಿಗೂ ಇವನ ದೇಹವನ್ನು ಹಿಡಿಯೋದ್ರವರೆಗೂ ಸಮೀಪದಲ್ಲಿ ಕರೆದು ಈತನಿಗೆ ಅನುಮಾನ ಬಂದು ಗ್ಯಾರಂಟಿ ಆತನಿಗೆ ಪಪ್ಪಿ ಮುದ್ದುಕೊಳ್ಳಿಕ್ಕೆ ಕೇಳ್ತಾನೆ. ಆ ಸಮಯದಲ್ಲಿ ವಾಸನೆ ನೋಡ್ತಾನೆ ಅನ್ನೋ ಅನುಭವ ಎಲ್ಲ ಕರೆಕ್ಟ್ ಇದೆ. ವಯಸ್ಸು ಮಾತ್ರ ಚೇಂಜ್ ಮಾಡ್ಲಿಕ್ಕೆ ಬಂದಿಲ್ಲ. ಆದರೆ ಎಲ್ಲ ವಯಸ್ಸು ಮಾತ್ರ, ಅಂದರೆ ವಯಸ್ಸಂದರೆ ಸ್ವರ ಮಾತ್ರ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಬಂದಿಲ್ಲ. ಸ್ವರ ಮಾತ್ರ ಯಾಕೋಬುದೇ ಇದೆ. ಆಗ ಹೌದು, ಈತನು ನನ್ನ ಮಗನು, ಜ್ಯೇಷ್ಠ ಪುತ್ರನಾದ ನನ್ನ ಮಗನಾದ ಏಷಾವನೇ ಎಂದು ಹೇಳಿಕೊಂಡು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿಬಿಡ್ತಾನೆ. ಆಶೀರ್ವಾದ ಏನಂದರೆ, ನೀನು ಓದ್ತೀರಾ 28ನೇ ವಚನದಲ್ಲಿ, ಆದುದರಿಂದ ದೇವರನಿಗೆ ಆಕಾಶದ ಮಂಜನ್ನು, ಸಾರವುಳ್ಳ ಭೂಮಿಯನ್ನು, ಸಮೃದ್ಧಿಯಾದ ದ್ರಾಕ್ಷಾರಸವನ್ನು ಕೊಡಲಿ. ಜನಾಂಗಗಳು ಅಂದರೆ ರಾಷ್ಟ್ರಗಳು, ನೇಷನ್ಸ್ ನಿನಗೆ ಸೇವಿಸಲಿ, ಜನಾಂಗಗಳು ನಿನಗೆ ಅಡ್ಡ ಬೀಳಲಿ,
ನಿನ್ನ ಸಹೋದರರಿಗೆ ನೀನು ದೊರೆ ಆಗಿರ್ತಿ. ಏನಾಗಿರ್ತಿ? ಮಾಸ್ಟರ್ ಆಗಿರ್ತಿ, ದೊರೆ ಆಗಿರ್ತಿ, ಡಾಮಿನೇಟರ್ ಆಗಿರ್ತಿ. ನಿನ್ನ ತಾಯಿಯ ಮಕ್ಕಳು ನಿನಗೆ ತಲೆಬಾಗಿಸೋರು, ಅಡ್ಡ ಬೀಳುವವರು. ಎಂತ ಬ್ಲೆಸ್ಸಿಂಗ್ ನೋಡ್ರಿ. ನಿನ್ನನ್ನು ಶಪಿಸೋರನ್ನು ಶಪಿಸಲ್ಪಡ್ತಾರೆ, ನಿನ್ನನ್ನು ಆಶೀರ್ವದಿಸೋರು ಆಶೀರ್ವದಿಸಲ್ಪಡ್ತಾರೆ ಎಂದು ಆಶೀರ್ವಾದ ಮಾಡಿಬಿಟ್ಟಿದ್ದಾನೆ. ಆಶೀರ್ವಾದ ಮಾಡಿ ಬಿಟ್ಟಿದ್ದ ಕೂಡಲೇ ಈತನು ತಿನಿಸಿದಾನೆ, ಪರಾರಾಗಿಬಿಟ್ಟಿದ್ದಾನೆ. ಯಾರು? ಯಾಕೋಬನು ತಿರುಗಿ ತಾಯಿ ಕಡೆ ಬಂದುಬಿಟ್ಟಿದ್ದಾನೆ. ತಾಯಿ ಕಡೆ ಬಂದು ಕೂಡಲೇ ತದನಂತರ ಸ್ವಲ್ಪ ಹೊತ್ತಾದ ನಂತರ ಏಷಾವನು ಬಂದಿರ್ತಾನೆ. ಏಷಾವನು ಬಂದು, ಡ್ಯಾಡಿ ನಾನು ಮಾಂಸವನ್ನೆಲ್ಲ ಅಡುಗೆ ಮಾಡ್ಕೊಂಡು ತೆಗೆದುಕೊಂಡು ಬಂದಿ ಅಂತ ಹೇಳಿದ್ರು. ಮಾಂಸವನ್ನು ತಂದು ಎಲ್ಲ ಅಡುಗೆ ಮಾಡಿಕೊಂಡು ತೆಗೆದುಕೊಂಡು ಬಂದಿನಿ ಎಂಬುದಾಗಿ ಹೇಳಿದ್ರು. ಹೇಳಿದ ಕೂಡಲೇ ಈಗನಾದರೆ ಬಂದಿದ್ದನಲ್ಲ, ಅವನು ಯಾರು? ಭಾಳ ಜಾಗ್ರತೆಯಿಂದ ಕೇಳ್ತಿರು ದೇವ್ರ ಮಕ್ಕಳೇ. ಇಸಾಕನು, ತಂದೆಯಾದ ಇಸಾಕನು ತನ್ನ ಜೀವನದಲ್ಲಿ ಯಾವಾಗಲೂ ಅಷ್ಟು ಹೆದರಲಿಲ್ಲ. ಶತ್ರುಗಳ ಬಲವಾಗಲಿ, ವೈರಿಗಳ ಬಲವಾಗಲಿ, ಮತ್ತು ಮಿತ್ರರೆಂದರೆ ಶತ್ರುತ್ವರು ಬಂದರೂ ಕೂಡ ಅವರಿಂದನೂ ಹೆದರಲಿಲ್ಲ. ಆತನು ಕಂಪಿಸಿದನಂತೆ. ಯಾರು? ಯಾಕೋಬನು ಗಡಗಡಗಡನೆ ನಡಗಿದನಂತೆ. 27ನೇ ಅಧ್ಯಾಯ 33ನೇ ವಚನದಲ್ಲಿ ಇದು ಎಂಥ ಘಟನೆ ಆಗಿಬಿಟ್ಟಿದೆ ಎಂಬುದಾಗಿ. 27:33. ಇಸಾಕನು ಬಹಳವಾಗಿ ನಡುಗುತ್ತಾ ಗಡಗಡನೆ ನಡುಗುತ್ತಾ ಹೇಳಿದ್ದೇನೆಂದರೆ, ನೀನು ಬರುವುದಕ್ಕಿಂತ ಮೊದಲು ಬೇಟೆಯಾಡಿ ಮಾಂಸವನ್ನು ತಂದು ಕೊಟ್ಟವನು ಯಾರು? ಅವನು ಯಾರು? ಎಲ್ಲಿದ್ದಾನೆ? ಅಯ್ಯೋ, ನೀನು ಬರುವುದರೊಳಗಾಗಿ ನಾನು ಅವನ ಕಡೆಯಿಂದ ಎಲ್ಲವನ್ನು ಊಟ ಮಾಡಿ ಆಶೀರ್ವಾದ ಮಾಡಿಬಿಟ್ಟಿದ್ದೇನೆ. ಹೌದು, ಅರ್ಥ ಆಯ್ತಾ? ಹೌದು, ಅವನು ಇಂಗ್ಲಿಷ್ಲಿ ಶೂರ್ಲಿ ಹಿ ವಿಲ್ ಬಿ ಬ್ಲೆಸ್ಡ್. ಕನ್ನಡ ಗ್ರಾಮರ್ದಲ್ಲಿ ಸ್ವಲ್ಪ ಪಾಪ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಶೂರ್ಲಿ ಹಿ ವಿಲ್ ಬಿ ಅಂದ್ರೆ ಖಂಡಿತವಾಗಿ ಅವನು ಆಶೀರ್ವದಿಸಲ್ಪಟ್ಟಿರುವನು. ಯಾರೂ ಅದನ್ನು ಬದಲಾಯಿಸಲಿಕ್ಕೆ ಬರಲ್ಲ. ನಾನು ಆಶೀರ್ವಾದ ಮಾಡಿಬಿಟ್ಟಿದ್ದೇನೆ, ಇನ್ನು ವಾಪಸ್ ತಗೊಳ್ಳಿ. ಎಲ್ಲರೂ ವಾಪಸ್ ತಗೊಳ್ಳಿಕ್ಕಾಗಲ್ಲ. ಎಲ್ಲ ಹೇಳ್ತೀರಿ, ಒಳ್ಳೆ ವಾರ್ತೆ ಇವತ್ತು ನಿಮ್ಮೆಲ್ಲರಿಗೆ. ಗಂಭೀರವಾಗಿ ಹೇಳ್ತೀರಲ್ವಯ್ಯ? ಇಸಾಕನು ಒಂದು ಸಾರಿ ಆಶೀರ್ವಾದ ಮಾತಾಡಿದನ್ನು ವಾಪಸ್ ತಗೊಳ್ಳಿಕ್ಕಾಗದೇ ಇದ್ರೆ ಅದಕ್ಕೆ ಅರ್ಥ ಏನಂದ್ರೆ, ಬೈಬಲಲ್ಲಿ ಹೇಳ್ತಾ ಇದೆ, ಸುಂದರವಾಗಿದೆ ಇದು. ಒಂದೊಂದು ಮಾತುಗಳು ನೋಡ್ತಾ ಇದ್ರೆ, ದೇವರು ದಾನಗಳಾಗಲಿ ಕರುವಿಕೆ ಆಗಲಿ, ಕಾಲಿಂಗ್, ಯಾವತ್ತು ಒಂದ್ಸಾರಿ ಕೊಟ್ಟುಬಿಟ್ಟ ಮೇಲೆ ಅದನ್ನು ವಾಪಸ್ ತಗೊಳ್ಳಿಕ್ಕೆ ಆಗುವುದಿಲ್ಲಂತೆ ದೇವರಿಗೆ. ಆಗ್ತದಾ? ಇಲ್ಲದ್ರೆ ದೇವರು ಸುಳ್ಳುಗಾರನಾಗ್ತಾನೆ. ಅದಕ್ಕೆ ಇವತ್ತು ನಿಮಗೆ ಒಂದು ಶುಭವಾರ್ತೆ ಏನಂದ್ರೆ, ಒಂದು ಸಾರಿ ನಿನ್ನನ್ನು ದೇವರು ಆಶೀರ್ವದಿಸಿದ್ದಾನೆ. ನೀನು ಶಾಪಗ್ರಸ್ತನ ಎಷ್ಟು ಜನ ಬಂದು ನಿನ್ನನ್ನು ಶಾಪ ಕೊಡಲು ನೋಡಿದ್ರು ಅವರು ಶಪಿಸಲ್ಪಡ್ತಾರೆ ಹೊರತು ನೀನು ಶಪಿಸಲ್ಪಡುವುದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾ ಇದ್ದಾನೆ, ಯಾರು? ಇಸಾಕನು ಹೇಳ್ತಾ ಇದ್ದಾನೆ, ಒಂದು ಸಾರಿ ಹೇಳಿಬಿಟ್ಟಿದ್ದಾನೆ, ಅವನು ಯಾವನೇ ಇರಲಿ ಖಂಡಿತವಾಗಿ ಅವನು ಆಶೀರ್ವದಿಸಲ್ಪಟ್ಟಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನು ಮತ್ತಾಯ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನ ಹೇಳಿದಾನೆ, ವ್ಯರ್ಥವಾಗಿ ಮಾತಾಡೋ ಪ್ರತಿಯೊಂದು ಮಾತುಗಳು ತೀರ್ಪು ಆಗಿ ನಿರ್ಣಯಿಸಲ್ಪಡ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಇನ್ನೊಂದು ಶುಭವಾರ್ತೆ ನಿಮಗೆ ಹೇಳಬೇಕು. ಬಹಳ ಜನರು ಏಬು ಪುಸ್ತಕದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಅದನ್ನು ಖುದಾ ದೇಖೆ ಬಿ ದೇಖ್ತಾ ಹೈ, ಖುದಾ ಚೀನ್ ಕೆ ಬಿ ದೇಖ್ತಾ ಅಂತೇಳಿ ಅರಬ್ ರಾಷ್ಟ್ರಗಳಲ್ಲಿ ಇವತ್ತಿಗೂ ಒಂದು ಏನಿದೆ, ಒಂದು ಗಾದೆ ಮಾತಾಗಿದೆ ಅದು. ಖುದಾ ದೇಖೆ ಬಿ ದೇಖ್ತಾ ಹೈ, ಖುದಾ ಚೀನ್ ಕೆ ಬಿ ದೇಖ್ತಾ ಹೈ, ಪರಂತು ಬೈಬಲ್ ಕಾ ಪರಮೇಶ್ವರ್. ಆದರೆ ಬೈಬಲ್ನಲ್ಲಿರ್ತಕ್ಕಂಥ ನಮ್ಮ ದೇವರು ಕೊಡ್ತಾನೆ ಹೊರತು ಕಸಿದುಕೊಳ್ಳತಕ್ಕಂಥ ಸತ್ಯವು ಇವತ್ತು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅವರ್ ಗಾಡ್ ಇಸ್ ಅ ಗಿವಿಂಗ್ ಗಾಡ್ ಬಟ್ ನಾಟ್ ಗ್ರಾಬಿಂಗ್ ಗಾಡ್. ನಮ್ಮ ದೇವರು ಒಂದು ಸಾರಿ ಕೊಟ್ಟು ಬಿಟ್ಟ ಮೇಲೆ ಮತ್ತು ಅವನು ಏನೇ ಮಾಡಲಿ ನಾವು ಬೇಕಾದರೆ ಕಳ್ಕೋಬಹುದು ಹೊರತು ಆತನು ನಮ್ಮಿಂದ ಕಸಿದುಕೊಳ್ಳುವುದಿಲ್ಲ. ಈ ಮಾತಿನ ನಿಮಿತ್ತವೇ ಒಂದು ಸಾರಿ ಬಾಯಿಂದ ಮಾತು ಹೋದರೆ ಅದನ್ನು ತೆಗೆದುಕೊಳ್ಳಿಕ್ಕಾಗುವುದಿಲ್ಲ ಎಂಬುದಾಗಿ ಹೇಳಿದ್ದು. ಅದಕ್ಕಾಗಿ ಯಾಕೋಬ ಪುಸ್ತಕ 5ನೇ ಅಧ್ಯಾಯ 9ನೇ ವಚನದಲ್ಲಿ ಕಾಣಿಸ್ತದೆ, ನನ್ನ ಸಹೋದರರಿಗೆ ಒಬ್ಬರಿಗೆ ವಿರುದ್ಧವಾಗಿ ಒಬ್ಬರು ಗುಣಗುಟ್ಟಬೇಡ್ರಿ, ಯಾಕಂದ್ರೆ ನ್ಯಾಯಾಧಿಪತಿ ಬಾಗಿಲದ ಹತ್ತಿರವೇ ನಿಂತುಕೊಂಡಿದ್ದಾನೆ. ನ್ಯಾಯಾಧಿಪತಿ ಎಲ್ಲಿ ನಿಂತುಕೊಂಡಿದ್ದಾನೆ? ಬಾಗಿಲದ ಹತ್ತಿರವೇ ನಿಂತುಕೊಂಡಿದ್ದಾನೆ. ಅದಕ್ಕಾಗಿ ಜಾಗ್ರತೆಯಿಂದ ಮಾತಾಡ್ರಿ ನಿಮ್ಮ ಮಾತುಗಳು. ಜ್ಞಾನೋಕ್ತಿ 18ನೇ ಅಧ್ಯಾಯ 20-21 ನಾವು ನೋಡ್ತೇವೆ, ಜೀವವು ಮರಣವು ನಾಲಿಗೆಯ ವಶದಲ್ಲಿ. ಹಲ್ಲೆಲೂಯಾ. ಲಿಸನ್ ಕೇರ್ಫುಲಿ. ಜೀವವು
ಮರಣವು ನಾಲಿಗೆಯ ವಶದಲ್ಲಿ, ಸೈತಾನ್ ವಶದಲ್ಲಿ ಅಂತ ಹೇಳಿದನಾ? ಹಲೋ, ಹೇಳಿದನಾ? ಬಹಳ ಜನರು ಪ್ರಾರ್ಥನೆ ಸೈತಾನನ ಹೆಸರು ಜಾಸ್ತಿ ತಗೊಳ್ತಾರೆ. ಸೈತಾನ್ ಹಾಗೆ ಸೈತಾನ್. ನಾನು ಹೇಳ್ತಾ ಇದ್ದಾನೆ ಭಕ್ತರೇ, ಹೆಚ್ಚಾಗಿ ಅವನ ಹೆಸರು ತಗೋಬೇಡ್ರಿ, ಯೇಸುವಿನ ಹೆಸರು ತೆಗೆದುಕೊಡ್ರಿ. ಬೈಬಲ್ ಇರತಕ್ಕಂಥ ಭಕ್ತರ ಹೆಸರನ್ನು ತೆಗೆದುಕೊಂಡು ಉಲ್ಲೇಖಿಸ್ರಿ ಬೇಕಾದ್ರೆ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಜೀವವು ಮರಣವು ಯಾರ ವಶದಲ್ಲಿದೆ? ನಮ್ಮ ನಾಲಿಗೆಯ ವಶದಲ್ಲಿದೆ. ಅದಕ್ಕೆ ನೀನು ನರಕಕ್ಕೆ ಹೋಗ್ಬೇಕಾದ್ರೂ ನಿನ್ನ ನಾಲಿಗೆನೇ ಕಾರಣ, ನೀನು ಪರದೇಶಿಗೆ ಹೋಗಬೇಕಾದ್ರೂ ನಿನ್ನ ನಾಲಿಗೆನೇ ಕಾರಣ, ನಿನ್ನ ಜೀವನವೆಲ್ಲ ಸುಖಮಯವಾಗಿರ್ಬೇಕಾದ್ರೆ ಅದು ನಿನ್ನ ನಾಲಿಗೆನೇ ಕಾರಣವಾಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಯಾಕೋಬನು ನನ್ನ ತಂದೆ ಶಾಪ ನೋಡಿದ್ರೆ ಅದು ನಿಜ ಆಗುತ್ತದೆ ಅನ್ನತಕ್ಕಂಥ ಭಯ ಯಾಕೋಬನಿಗಿತ್ತು. ಕಿಲ್ಲಾಡಿ ರೆಬೆಕ್ಕ ಗೊತ್ತಿತ್ತು ಏನಂತ ತಿಳ್ಕೊಂಡು ಒಂದು ಸಾರಿ ಆಶೀರ್ವಾದ ನುಡಿದು ಬಿಟ್ರೆ ನನ್ನ ಗಂಡನಿಗೆ ಮತ್ತೆ ಶಾಪ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಆದರೆ ಬಿಲೀವರ್ಸ್ಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿಲ್ಲ? ಬಿಲೀವರ್ಸ್ ಗೊತ್ತಿಲ್ಲ. ದೇವರು ಒಂದ್ಸಾರಿ ಆಶೀರ್ವಾದ ಮಾಡಿದ್ರೆ ಮತ್ತೆ ಶಾಪ ಕೊಡ್ತಾರೆ ಅಂತೇಳಿ ತಿಳ್ಕೊಂಡಿದ್ದಾರೆ ಜನರು. ತಪ್ಪು. ಅದಕ್ಕಾಗಿ ರೋಮಾಪುರದ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 29ನೇ ಒಂದು ಸುಂದರವಾದಂಥ ಮಾತಿದೆ. ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀರ ಅದನ್ನು. ದೇವರು ದಾನಗಳನ್ನು, ಕರುವಿಕೆಗಳನ್ನು ಒಂದು ಸಾರಿ ಕೊಟ್ಟು ಬಿಟ್ಟ ಮೇಲೆ ಹಿ ವಿಲ್ ನೆವರ್ ರಿವೋಕ್ ಹಿಸ್ ಕಾಲಿಂಗ್ ಆರ್ ಗಿಫ್ಟ್ಸ್ ಎಂಬುದಾಗಿ ಹೇಳಿದಾಗೆ 11:29 ರೋಮಾಪುರದವರ ಬರೆದ ಪತ್ರಿಕೆ. ಅಪೊಸ್ತಲನಾದ ಪೌಲು ಬಹಳ ಸುಂದರವಾಗಿ ಬರ್ತೀನಿ. 11:29 ಓದಿ ನೋಡ್ರಿ. ಕಾರಣ ಏನಂದ್ರೆ, ದೇವರ ವರದಾನಗಳು, ದಾನಗಳು, ಕರುವಿಕೆ, ಕಾಲಿಂಗ್ಸ್, ಒಂದ್ಸಾರಿ ನಿನ್ನ ಕರೆದ ಕರುವಿಕೆಯು ಇಲ್ಲೇ ಪಶ್ಚಾತ್ತಾಪ ಇಲ್ಲವುಗಳಾಗಿವೆ ಅಂತ ಹೇಳಿದೆ. ಇಂಗ್ಲಿಷ್ ಕೆನಾಟ್ ಬಿ ರಿವೋಕ್ಡ್. ರಿವೋಕ್ಡ್ ಅಂದ್ರೆ ಚೇಂಜ್ ಮಾಡ್ಲಿಕ್ಕಾಗಲ್ಲ. ಕೊಟ್ಟು ಬಿಟ್ಟ ಮೇಲೆ ಮತ್ತೆ ವಾಪಸ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾವ ಮಾತಿಂದ ಬಂದಿದ್ದು ಗೊತ್ತಿದೆ? ಯಾಕೋಬನ ಒಂದ್ಸಾರಿ ಆಶೀರ್ವಾದವನ್ನು ಇಸಾಕನು ಒಂದ್ಸಾರಿ ಯಾಕೋಬನನ್ನು ಆಶೀರ್ವಾದ ಮಾಡಿಬಿಟ್ಟಿದ ಮೇಲೆ ಅದನ್ನು ವಾಪಸ್ ತಗೊಳ್ಳಿಕ್ಕಾಗೋದಿಲ್ಲ. ಎಲ್ಲಿವರೆಗೂ ಗೊತ್ತಿದೆ? 430 ವರ್ಷ ಆದಮೇಲೂ ವಾಪಸ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಬೀಲಾಮ್ ಪ್ರವಾದಿ ಹೇಳಿದ, ದೇವರೇ ಅವರನ್ನು ಆಶೀರ್ವದಿಸಿದ್ದಾರೆ, ನಾನೇನು ಶಾಪ ಕೊಡಲಿ, ನನಗಾಗಲ್ಲಪ್ಪ, ಯಾಕಂದರೆ ಅವ್ರ ಮೇಲೆ ಆಶೀರ್ವಾದ ಬಂದ್ಬಿಟ್ಟಿದ್ದೀನಿ, ಯಾರು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಯಾಕೋಬನಿಗೆ ವಿರೋಧವಾಗಿ ಯಾವ ಶಕುನವಿಲ್ಲ, ಯಾವ ಮಾಟ ಮಂತ್ರವಿಲ್ಲ. ಹಲ್ಲೆಲೂಯಾ. ನೋ ಡೆವಿಲ್, ನೋ ಈವಿಲ್, ನೋ ವಿಚ್ ಕ್ರಾಫ್ಟ್ ಕ್ಯಾನ್ ಪ್ರಾಸ್ಪರ್ ಅಗೇನ್ಸ್ಟ್, ಕ್ಯಾನ್ ಪ್ರಿವೇಲ್ ಅಗೇನ್ಸ್ಟ್ ಜಾಕೋಬ್. ಕ್ರೈಸ್ತರಿಗೆ ಯಾವ ಶಕುನವಾಗಲಿ, ಯಾವ ಮಾಟ ಮಂತ್ರವಾಗಿ ಎಷ್ಟು ಮಾತ್ರಕ್ಕೂ ಮುಟ್ಲಿಕ್ಕಾಗಲ್ಲ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಸೊ ಆದ ಕಾರಣ ಬಾಯಿಂದ ಬರ್ತಕ್ಕಂಥ ನುಡಿ, ನಾನು ಹೇಳ್ತಿರೋದೇನೆಂದರೆ, ಯಾಕೋಬನು ಮೋಸಗಾರನಲ್ಲ, ತಾಯಿಯಾದ ರೆಬೆಕ್ಕಳು ಮೋಸ ಮಾಡಿದ್ರು. ಆದರೆ ಈ ಆಗಿರ್ತಕ್ಕಂಥ ಎಲ್ಲ ಘಟನೆ ಯಾಕೋಬನ ಅಮಾಯಕತ್ವ, ಯಾಕೋಬನ ನೀತಿ, ಯಾಕೋಬನ ಸಾತ್ವಿಕತ್ವವನ್ನು ವ್ಯಕ್ತಪಡಿಸ್ತದೆ. ಯಾಕಂದರೆ ತಾಯಿಯನ್ನು ಇಲ್ಲ ಅನ್ಲಿಕ್ಕೆ ಆಗ್ತಾ ಇಲ್ಲ. ಹೋಗು, ಮೊದಲು ನೀನು ಮೇಕೆಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳಿ. ಎಸ್ ಮಮ್ಮಿ, ಆಜ್ಞಾ ಕಾ ಪಾಲನ ಹೋಗ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತಿಂದ ನಾನು ಹೇಳ್ತಾ ಇದ್ದೇನೆ, ಇಂದಿನಿಂದ ನಿಮ್ಮ ಬಾಯಿಂದ ನಿಮ್ಮ ಮಕ್ಕಳನ್ನಾಗಲಿ, ನಿಮ್ಮ ಕುಟುಂಬದಲ್ಲಿ ಯಾರನ್ನೇ ಆಗಲಿ, ನಿಮ್ಮ ಬಾಯಿಂದ ಶಾಪದ ವಚನಗಳನ್ನು ನುಡಿಬೇಡ್ರಿ. ಬೈಬಲಲ್ಲಿ ಹೇಳಿರ್ತಕ್ಕಂಥ, ಯೇಸು ಕ್ರಿಸ್ತನು ಹೇಳಿರ್ತಕ್ಕಂಥ ಒಂದು ಮಾತು ನಾವು ನೋಡ್ತಿರುವ ಮತ್ತೇಯು ಸುವಾರ್ತೆ 12ನೇ ಅಧ್ಯಾಯದಲ್ಲಿ 36ನೇ ವಚನದಲ್ಲಿ, ಮನುಷ್ಯನಂದ್ರೆ ಯಾರು? ಯೇಸು ಕ್ರಿಸ್ತನು ಕ್ರೈಸ್ತವರಿಗೆ ಸಂದೇಶವನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ ಎಂಬುದಾಗಿ ಎಲ್ಲರೂ ತಿಳ್ಕೊಳ್ತಾರೆ. ಅಥವಾ ಇಸ್ರಾಯೇಲ್ನಲ್ಲಿರುವ ಯಹೂದ್ಯರಿಗೆ ಸುವಾರ್ತೆ ಸಾರಲಿಕ್ಕೆ ಬಂದಿದ್ದಾರೆ ಎಂಬುದಾಗಿ ಎಲ್ಲರೂ ತಿಳ್ಕೊಳ್ತಾರೆ. ಇಲ್ಲ, ಬೈಬಲ್ ಎಷ್ಟು ಚೆನ್ನಾಗಿದೆ ನೋಡ್ರಿ. ಮಾನವನಾಗಿ ಹುಟ್ಟಿದ ಪ್ರತಿಯೊಬ್ಬನಿಗೂ ಯೇಸು ಕ್ರಿಸ್ತನ ಸಂದೇಶ ಅವನಿಗೆ ಬೇಕಾಗಿದೆ. ಅವರೆಲ್ಲರಿಗೂ ಇದು ಲಾಗುವಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್ ಬೇಕಾಗಿದೆ. ಅದಕ್ಕಾಗಿ ಮನುಷ್ಯರು ವ್ಯರ್ಥವಾಗಿ ಮನುಷ್ಯರಂದ್ರೆ ಯಾರು ಬಂದರು? ಕ್ರಿಶ್ಚಿಯನ್ಸ್ ಮಾತ್ರ ಬಂದಿಲ್ಲ, ಯಹೂದ್ಯರು ಮಾತ್ರ ಬಂದಿಲ್ಲ, ಪರಿಸಾಯರು, ಸದುಕಾಯರು ಮತ್ತು ಕಾಯಪ ಸಂಘದವರು, ಅವರೆಲ್ಲ ಮತಸ್ಥರು ಮಾತ್ರ ಬಂದಿಲ್ಲ. ಭೂಲೋಕದಲ್ಲಿರುವ ಎಲ್ಲ ಮಾನವ ಜಾತಿಗೆ ಹೇಳ್ತಾ ಇದ್ದಾನೆ, ಮನುಷ್ಯರು ಮಾತಾಡುವ ಪ್ರತಿಯೊಂದು ಮಾತಿಗೆ, ವ್ಯರ್ಥವಾಗಿ ಮಾತಾಡುವ ಪ್ರತಿಯೊಂದು ಮಾತಿಗೆ ತೀರ್ಪಿದೆ ಎಂಬುದಾಗಿ. ಅದಕ್ಕಾಗಿ ನಿನ್ನ ಬಾಯಿಂದ ಇವತ್ತು ನಿನಗೆ ಶುಭವಾರ್ತೆ ಅಂದರೆ, ನೀನು ಇವತ್ತಿಂದ ನಿನ್ನ ಮನೆಯಲ್ಲಿ ಶುಭವನ್ನು ನುಡಿತಾ ಇರು. ನಿನಗೆ ಸಿಟ್ಟು ಬಂದಾಗೆಲ್ಲ ನಿನಗೆ ಒಳ್ಳೆಯದನ್ನೇ ನುಡಿತಾ ಇರು. ನಿನ್ನ ಮನೆಯಲ್ಲಿ ಖಂಡಿತವಾಗಿ ಒಳ್ಳೆಯದಾಗ್ತಾ ಇರುತ್ತೋ, ಕೆಟ್ಟದ್ದು ಎಷ್ಟು ಮಾತ್ರಕ್ಕೆ ಆಗುವುದೇ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಇಲ್ಲಿ ನಾವು ನೋಡ್ತೇವೆ, ಏಬು ತನ್ನ ಜೀವನದಲ್ಲಿ ಕೇಡು ಬಂದಿರುವಾಗ ದೇವರೇ ಕೇಡು ಕೊಟ್ಟನು, ದೇವರೇ ಒಳ್ಳೆಯದು ಕೊಟ್ಟನು ಅಂತ ಹೇಳಿದ. ಆದರೆ ಬೈಬಲ್ ಅದನ್ನು ಒಪ್ಪುವುದಿಲ್ಲ. ಇಲ್ಲ, ಬೈಬಲ್ನಲ್ಲಿ ಇದೆಯಲ್ಲ ಅಂತ ಹೇಳಿದೆ. ಇಲ್ಲ, ಹೇಳಿದ್ದು ಯಾರು?
ದೇವರ? ಏಬು ಹೇಳಿದ್ದಾನೆ. ಇಸ್ ಇಟ್ ಕ್ಲಿಯರ್? ಕೇಡು ಬಂದಿದ್ದು ದೇವರ ಕಡೆಯಿಂದ, ಒಳ್ಳೇದು ಬಂದಿದ್ದು ದೇವರೇ ಕೊಟ್ಟವನು ದೇವರೇ ತೆಗೆದುಕೊಂಡು ಅಂತ ಹೇಳಿದ. ಇದು ಏಬು ಅರಬ್ ರಾಷ್ಟ್ರಗಳಿರುತ್ತೆ, ಒಮಾನ್ ಅರಬ್ ರಾಷ್ಟ್ರಗಳಲ್ಲಿರತಕ್ಕಂಥ ವ್ಯಕ್ತಿ ಆಗಿದ್ದನು. ಅದಕ್ಕಾಗಿ ಈಗಲೂ ಖುದಾ ದೇಖೆ ಬಿ ದೇಖ್ತಾ ಹೈ, ಖುದಾ ಚೀನ್ ಕೆ ಬಿ ದೇಖ್ತಾ ಅಂತ ಹೇಳಿ ಬಹಳ ಜನ ಅದನ್ನು ನಂಬ್ತಾರೆ. ಇಲ್ಲ, ಖುದಾ ದೇತಾ ಹೈ ಪರಂತು ಖುದಾ ಚೀನ್ತಾ ನಹೀ ಹೈ. ದೇವರು ಕೊಡ್ತಾನೆ ಹೊರತು ದೇವರು ಕಸಿದು ಕೊಳ್ಳುವುದಿಲ್ಲ ಅನ್ನತಕ್ಕಂಥ ಸತ್ಯವು ನಾವು ನೋಡಿದ್ದೇವೆ. ಅದಕ್ಕಾಗಿ ದೇವರ ಮಕ್ಕಳು, ಇವತ್ತು ಒಂದು ಒಳ್ಳೆಯ ವಾರ್ತೆ ಏನಂದ್ರೆ, ಯಾಕೋಬನನ್ನು ಆಶೀರ್ವದಿಸಿದ ನಂತರ ಆತನ ಆಶೀರ್ವಾದಕ್ಕೆ ಕಾರಣ ಏನಾಗಿದೆ ಎಂಬುದಾಗಿ ನಾವು ನೋಡಿದ್ದೇವೆ. ಈ ಒಂದು ನಡೆದಿರತಕ್ಕಂಥ ಮೋಸದ ಕ್ರಿಯೆ ಯಾರ ಕಾರಣ? ರೆಬೆಕ್ಕಳು ಕಾರಣ. ರೆಬೆಕ್ಕಳು ಕಾರಣವಾಗಲಿಕ್ಕೆ ಯಾರು ಕಾರಣವಾದ್ರೆ ಗೊತ್ತಿದೆ? ಏಷಾವನು ಮೊದಲನೇದಾಗಿ ತಾತ್ಸ್ಕಾರ ಮಾಡಿ ಅದನ್ನು ನಿರ್ಲಕ್ಷಿಸಿ ಮಾರಿಬಿಟ್ಟಿರೋದ್ರಿಂದ ಅವನ ಜ್ಯೇಷ್ಠತ್ವದೊಂದಿಗೆ ಜ್ಯೇಷ್ಠತ್ವದ ಆಶೀರ್ವಾದ ಕೂಡ ಯಾರಿಗೆ ಹೋಯ್ತು? ಯಾಕೋಬನಿಗೆ ಗೊತ್ತು. ಈಗ ಹೇಳಿ, ನುಡಿದಿದ್ದು ಯಾರು? ಏಷಾವನು. ಏನಂತ ಹೇಳಿದಾನೆ? ನನ್ನ ಜ್ಯೇಷ್ಠತ್ವ ನಿನ್ನ ಕೊಟ್ಟಿದೆ ಅಂತೇಳಿ. ತೀರ್ಪು ಯಾರಿಂದಾಗಿದೆ? ತನ್ನ ಬಾಯಿಂದ. ಈಗ ಯಾಕೋಬನು ಅನ್ಯಾಯನಾಗಿ ಅಕ್ರಮದಿಂದ ಮೋಸದಿಂದ ತೆಗೆದುಕೊಂಡನಾದನು. ಅದು ಕೊಟ್ಟಿರುವುದರಿಂದ ರೆಬೆಕ್ಕಳೊಂದು ನೆಪವಾದಳು. ರೆಬೆಕ್ಕಳೊಂದು ನೆಪವಾಗಿ ಆತನಿಗೆ ಆಶೀರ್ವಾದ ಬರುವಂತೆ ಆಯಿತು. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಇಂದಿನಿಂದ ನಾನು ಹೇಳುವ ಸಂಗತಿಗಳು ಗಮನಿಸ್ತಾ ಇರುವ ನೀವು, ಈ ಬೈಬಲ್ ಅನ್ನೋದು ಕ್ರೈಸ್ತರಿಗೆ ಮಾತ್ರ ಅಲ್ಲ, ಭೂಲೋಕದಲ್ಲಿರುವ ಎಲ್ಲ ಜನರಿಗೂ ಈ ಶುಭವಾರ್ತೆ ನೀವು ಕೇಳ್ಕೊಂಡಿದ್ರಿ. ನಿಮ್ಮ ಜೀವನವೆಲ್ಲ ಸುಖವೂ ಕ್ಷೇಮವೂ ಸಮೃದ್ಧಿಯು ಅಭಿವೃದ್ಧಿಯು ಆರೋಗ್ಯವಾಗಿರಲಿ ಎಂಬುದಾಗಿ ಹಾರೈಸುತ್ತಾ, ಯಾವ ಸೋಂಕು, ಯಾವ ಕೇಡು, ಯಾವ ಉಪದ್ರವ, ಯಾವ ಮಾರಕ ರೋಗ ನಿಮಗೆ ತಗಲಬಾರದೆಂಬುದಾಗಿ ಹಾರೈಸುತ್ತಾ, ಯೇಸು ಕ್ರಿಸ್ತ ನಾಮದಲ್ಲಿ ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು ಎಂಬುದಾಗಿ ಈ ಸುವಾರ್ತೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್.